ಯೋ ಗೈಸ್ 2009ರಲ್ಲಿ ರಿಲೀಸ್ ಆಗಿದ್ದ ಕುಂಗ್ ಫು ಚೆಫ್ ಅನ್ನೋ ಒಂದು ಅದ್ಭುತವಾದ ಕುಕಿಂಗ್ ಮೂವಿಯನ್ನೇ ಇವತ್ತು ನಾವು ನೋಡ್ತಾ ಇದೀವಿ. ಮೂವಿ ತುಂಬಾನೇ ಸಖತ್ತಾಗಿರುತ್ತೆ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನೀವು ಮಾಡುವ ಸಬ್ಸ್ಕ್ರಿಪ್ಷನ್ ಶೇರ್ ಲೈಕ್ ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬರು ಚೆಫ್ ಅನ್ನ ನಮಗೆ ತೋರಿಸ್ತಾರೆ. ಇವರು ಸಾಮಾನ್ಯವಾದ ಚೆಫೇ ಇಲ್ಲ, ಕುಂಫು ಮಾಸ್ಟರ್. ಸುಮ್ನೆ ನುಗ್ಗಿ ಆಟ ಆಡ್ಬಿಡ್ತಾರೆ. ಇವಾಗ ವೆಜಿಟೇಬಲ್ಸ್ ಅನ್ನ ಯೂಸ್ ಮಾಡಿ ಚಿಕ್ಕದಾಗಿ ಗೊಂಬೆ ರೀತಿ ಮಾಡಿ ಪಕ್ಕದಲ್ಲಿ ಇರುವ ಒಬ್ಬ ಚಿಕ್ಕ ಹುಡುಗನಿಗೆ ಕೊಡ್ತಿರ್ತಾರೆ ಮಾಸ್ಟರ್. ಅದೇ ಸಮಯದಲ್ಲಿ ಇವರ ಹುಡುಗರು ಒಂದು ದೊಡ್ಡ ಫಂಕ್ಷನ್ ಅಲ್ಲಿ ಸೂಪರ್ ಆಗಿ ಕುಕಿಂಗ್ ಅನ್ನ ಮಾಡ್ತಿರ್ತಾರೆ. ಆವಾಗ ಸಡನ್ ಆಗಿ ಒಂದು ಬ್ಯಾಡ್ ಸ್ಮೆಲ್ ಬರುತ್ತೆ. ಸೊ ಹೊರಗಡೆ ಇದ್ದ ಮಾಸ್ಟರ್ ಒಳಗಡೆ ಬಂದು ನೋಡ್ಬೇಕಾದ್ರೆ ಈ ಪೋರ್ಕ್ ಇದೆಯಲ್ಲ, ಅದರ ಮಾಂಸವನ್ನ ಬೇಯಿಸಬೇಕಾದ್ರೆ ತುಂಬಾನೇ ಓವರ್ ಕುಕ್ ಮಾಡ್ಬಿಟ್ಟಿರ್ತಾನೆ ಮಾಸ್ಟರ್ ಅವರ ಅಸಿಸ್ಟೆಂಟ್. ಸುಟ್ಟಾಕ್ಬಿಟ್ಟಿದ್ದಾನೆ. ಇನ್ನು ಹಾಫ್ ಅನ್ ಅವರ್ ಅಲ್ಲಿ ಫಂಕ್ಷನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆದ್ರೆ ಹುಡುಗ ಇವಾಗ ಸಡನ್ ಆಗಿ ಈ ರೀತಿ ಮಾಡಿದ್ರಿಂದ ಅವನನ್ನ ಹಿಡಿದು ಸರಿಯಾಗಿ ಬೈತಿರ್ತಾರೆ ಮಾಸ್ಟರ್. ಏನಾಯ್ತು ಎಂತ ಅಂತ ಫಂಕ್ಷನ್ ಅನ್ನ ಕಂಡಕ್ಟ್ ಮಾಡಿರೋರು ಬಂದು ಮಾಸ್ಟರ್ ಅನ್ನ ವಿಚಾರಣೆ ಮಾಡ್ಬೇಕಾದ್ರೆ ಈ ರೀತಿ ಆಗೋಯ್ತು ಅಂತ ಅವರು ಹೇಳ್ತಾರೆ. ಅದಕ್ಕೆ ಹೇಳಿದ್ದು, ನೀವೇ ಅಡುಗೆಯನ್ನ ಮಾಡೋದು ತಾನೇ, ಏನಕ್ಕಾಗಿ ನಿಮ್ಮ ಅಸಿಸ್ಟೆಂಟ್ಸ್ ಕೈಯಲ್ಲಿ ನೀವು ಕುಕಿಂಗ್ ಅನ್ನ ಮಾಡಿಸ್ತಿದ್ದೀರಾ, ಅದನ್ನ ನೀವು ಗಮನಿಸಲ್ವಾ, ಸರಿಯಾಗಿ ನೋಡ್ಕೊಳಲ್ವಾ ಅಂತ ಅವರು ಇವರನ್ನ ಹಿಡಿದು ಸರಿಯಾಗಿ ಬೈತಿರ್ತಾರೆ. ಇದರಲ್ಲಿ ಮಾಸ್ಟರ್ಗೆ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡುತ್ತೆ. ಇವಾಗ ಏನು, ಇನ್ನ ಹಾಫ್ ಅನ್ ಅವರ್ ಅಲ್ಲಿ ಕುಕಿಂಗ್ ಅನ್ನ ನಾನು ಮಾಡಿ ಕೊಡ್ಬೇಕು ತಾನೆ, ಅಷ್ಟೇ ತಾನೆ ಅಂತ ಹೇಳ್ಬಿಟ್ಟು ಮಾಸ್ಟರ್ ತುಂಬಾನೇ ಟೆನ್ಷನ್ ಆಗಿ ಒಂದು ಜಾಗಕ್ಕೆ ಹೋಗಿ ಅಲ್ಲಿ ನಿಂತು ಪ್ರೇಯರ್ ಅನ್ನ ಮಾಡಿಬಿಟ್ಟು ಒಂದು ಬಟ್ಟೆಯನ್ನ ರಿಮೂವ್ ಮಾಡಿ ಒಂದು ನೈಫ್ ಅನ್ನ ತಗೋತಾರೆ. ನೋಡಿದ್ರೆ ಅದು ಒಂದು ಡ್ರ್ಯಾಗನ್ ನೈಫ್. ಅದನ್ನ ಹಿಡಿದು ಸೂಪರ್ ಆಗಿ ಫೋರ್ಸ್ ಕೊಟ್ಟು ನಿಲ್ತಾರೆ. ಆಕ್ಚುಲಿ ನಮ್ಮ ಹೀರೋ ಇದಾರಲ್ಲ, ಅವರ ಊರಲ್ಲಿ ಅವರನ್ನ ಯಾರ ಕೈಯಲ್ಲೂ ಬೀಟ್ ಮಾಡೋಕೆನೆ ಆಗಲ್ಲ ಅಡುಗೆ ಮಾಡೋದ್ರಲ್ಲಿ, ಅಷ್ಟು ದೊಡ್ಡ ಅಡುಗೆ ಭಟ್ರು ಅವರು. ಸೊ ಆದ್ರಿಂದ ಊರಿನವರು ಎಲ್ಲರೂ ಒಟ್ಟಿಗೆ ಸೇರಿ ನಮ್ಮ ಚೆಫ್ ಅವರಿಗೆ ಒಂದು ಡ್ರ್ಯಾಗನ್ ನೈಫ್ ಅನ್ನ ಗಿಫ್ಟ್ ಆಗಿ ಕೊಟ್ಟಿರ್ತಾರೆ. ಆ ಡ್ರ್ಯಾಗನ್ ನೈಫ್ ಅನ್ನ ಯಾರು ಮಡಗಿರ್ತಾರೋ ಅವರಿಗೆ ಆ ಊರಲ್ಲಿ ತುಂಬಾನೇ ದೊಡ್ಡ ಮರ್ಯಾದೆ ಇರುತ್ತೆ. ಸೊ ಅಂತಹ ನೈಫ್ ಅನ್ನ ತಂದು ಟೇಬಲ್ ಮೇಲೆ ಇರುವ ಒಂದು ಪೋರ್ಕ್ ಅನ್ನ ಹಾಗೆ ಸ್ಪೀಡ್ ಆಗಿ ಕಟ್ ಮಾಡ್ತಾರೆ. ನೋಡಿ, ಅವರ ಟೆಕ್ನಿಕ್ಸ್ ಎಲ್ಲವನ್ನು ತೋರಿಸ್ತಾರೆ. ಆ ಫಂಕ್ಷನ್ ಗೆ ಬಂದವರು ಎಲ್ಲರೂ ಅದನ್ನ ಶಾಕಿಂಗ್ ಆಗಿ ನೋಡ್ತಿರ್ತಾರೆ, ಆಶ್ಚರ್ಯವಾಗ್ಬಿಡ್ತಾರೆ. ಮಾಸ್ಟರ್ ಬೇಗ ಎಲ್ಲವನ್ನು ಕಟ್ ಮಾಡಿ ಕಡಾಯಿಯನ್ನ ಎತ್ತಿಟ್ಟು ಹಾಗೆ ಕುಕಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಷ್ಟೇ, ಆ ಪೋರ್ಕ್ ಅನ್ನ ಹಾಫ್ ಅನ್ ಅವರ್ ಅಲ್ಲಿ ಕುಕ್ ಮಾಡಿ ಕೊಟ್ಬಿಡ್ತಾರೆ ಮಾಸ್ಟರ್. ಸೊ ಲಾಸ್ಟ್ ಆಗಿ ಫಿನಿಶಿಂಗ್ ಟಚ್ ಆಗಿ ಸಾಲ್ಟ್ ಅನ್ನ ಹಾಕ್ಬೇಕಾಗಿರುತ್ತೆ ಅಲ್ವಾ. ಸೊ ಅದಕ್ಕಾಗಿ ಅಸಿಸ್ಟೆಂಟ್ ಅನ್ನ ಸಾಲ್ಟ್ ಅನ್ನ ತಕ್ಕೊಡು ಅಂತ ಕೇಳ್ಬೇಕಾದ್ರೆ ಆ ಅಸಿಸ್ಟೆಂಟ್ ಸಾಲ್ಟ್ ಅನ್ನ ತೆಕ್ಕೊಡ್ತಾನೆ. ಸೊ ಆ ಅಸಿಸ್ಟೆಂಟ್ ಕೊಟ್ಟಿದ್ದ ಉಪ್ಪನ್ನ ಅಡುಗೆಗೆ ಹಾಕಿ ಮಿಕ್ಸ್ ಮಾಡಿ ಎಲ್ಲರಿಗೂ ಸರ್ವ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲರಿಗೂ ಕೂತು ಸೂಪರ್ ಆಗಿ ತಿಂತಿರ್ತಾರೆ. ಟೇಸ್ಟ್ ಅಷ್ಟು ಸೂಪರ್ ಆಗಿರ್ತಿದೆ. ಎಲ್ಲರೂ ಚೆನ್ನಾಗಿನೇ ತಿಂತಿರ್ತಾರೆ. ಆದ್ರೆ ಊಟ ಮಾಡಿದ್ದವ್ರು ಎಲ್ಲರಿಗೂ ಸಡನ್ ಆಗಿ ಅವರವರ ಹೊಟ್ಟೆಯನ್ನು ತಲೆಯನ್ನು ಹಿಡ್ಕೊಂಡು ತುಪ್ ಅಂತ ಕೆಳಗಡೆ ಬಿದ್ದೋಗ್ತಾರೆ. ಎಲ್ಲರಿಗೂ ಅನ್ಕಾನ್ಶಿಯಸ್ ಆಗೋಗ್ತಿದ್ದಾರೆ. ಏನಾಯ್ತು ಎಂತ ಅಂತ ತುಂಬಾನೇ ಗಾಬರಿಯಾದ ನಮ್ಮ ಮಾಸ್ಟರ್ ಹಾಗೆ ಯೋಚನೆ ಮಾಡಿ ನೋಡ್ಬೇಕಾದ್ರೆ ಲಾಸ್ಟ್ ಆಗಿ ಅಸಿಸ್ಟೆಂಟ್ ಹುಡುಗ ಉಪ್ಪು ಅಂತ ಏನೋ ಒಂದನ್ನ ಕೊಟ್ಟ ಅಲ್ವಾ, ಅದು ಸಾಲ್ಟೇ ಇಲ್ಲ, ಬೇರೆ ಏನನ್ನು ಕೊಟ್ಟಿದ್ದಾನೆ. ಇದನ್ನ ಪ್ಲಾನ್ ಮಾಡಿನೇ ಅಸಿಸ್ಟೆಂಟ್ ಹುಡುಗ ಮಾಡಿದ್ದಾನೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ಮಾಸ್ಟರ್ ಆ ಹುಡುಗನನ್ನ ಹಿಡಿದು ಯಾಕೋ ಈ ರೀತಿ ಮಾಡಿದೆ ಅಂತ ಕೇಳಿದ್ರೆ ಆ ಹುಡುಗ ಅವರ ಹತ್ರ ಇಂದ ಎಸ್ಕೇಪ್ ಆಗಿ ಓಡಿ ಹೋಗೋದಕ್ಕೆ ನೋಡ್ತಾನೆ. ಆವಾಗ ಅವನಿಗೆ ಸಪೋರ್ಟ್ ಮಾಡಿ ಇನ್ನ 4-5 ಹುಡುಗರು ರೌಂಡ್ ಅಪ್ ಮಾಡ್ಕೋತಾರೆ. ನಮ್ಮ ಮಾಸ್ಟರ್ ಗೆ ಆಪೋಸಿಟ್ ಆಗಿ ಫೈಟ್ ಮಾಡ್ತಾರೆ. ನಮ್ಮ ಹೀರೋ ಯಾರು ಕುಂಫು ಅಲ್ಲೇ ಮಾಸ್ಟರ್ ಅಲ್ವಾ, ಅಷ್ಟೇ ಆ ಹುಡುಗರಿಗೆಲ್ಲ ಸರಿಯಾಗಿ ಹೊಡೆದು ಬೆಂಡ್ ಎತ್ಬಿಡ್ತಾರೆ. ನಂತರ ಅಸಿಸ್ಟೆಂಟ್ ಹುಡುಗನನ್ನ ಹಿಡಿದು ಯಾಕೋ ಈ ರೀತಿ ಮಾಡಿದೆ, ಇಷ್ಟು ದಿನ ನನ್ನ ಜೊತೆಗೇನೆ ಇದ್ದು ನನಗೆ ದ್ರೋಹ ಮಾಡ್ಬಿಟ್ಟಿಯಲ್ಲ, ಯಾರು ಇದನ್ನ ನಿನ್ನ ಮಾಡೋಕೆ ಹೇಳಿದ್ದು, ಏನಕ್ಕಾಗಿ ನನಗೆ ಈ ರೀತಿಯ ಮೋಸವನ್ನ ಮಾಡ್ದೆ ಅಂತ ಕೇಳ್ಬೇಕಾದ್ರೆ ಅಸಿಸ್ಟೆಂಟ್ ಹುಡುಗ ಹೆದರ್ಕೊಂಡು ಇವಾಗ ವಿಷಯವನ್ನ ಹೇಳ್ತಾನೆ. ಆಕ್ಚುಲಿ ಈ ಕೆಲಸವನ್ನ ಮಾಡೋಕೆ ಹೇಳಿದ್ದು ಬೇರೆ ಯಾರು ಇಲ್ಲ, ನಮ್ಮ ಹೀರೋ ಅವರ ಅಣ್ಣನವರ ಮಗ. ಯಾಕೆಂದ್ರೆ ನಮ್ಮ ಹೀರೋ ಈ ಊರಿನಲ್ಲಿ ತುಂಬಾನೇ ದೊಡ್ಡ ಚೆಫ್, ಅವರಿಗೆ ಅಂತ ಒಂದು ಮರ್ಯಾದೆ ಇರ್ತಿದೆ. ಸೊ ಅದನ್ನ ಹಾಳು ಮಾಡೋದಕ್ಕಾಗಿ ಈ ರೀತಿ ಮಾಡಿಸಿದ್ದಾನೆ ಅಣ್ಣನ ಮಗ. ಏನಕ್ಕಾಗಿ ಅನ್ನೋದನ್ನ ಆಮೇಲೆ ನೋಡೋಣ. ಸೊ ಇವಾಗ ನಮ್ಮ ಮಾಸ್ಟರ್ ಕುಕ್ ಮಾಡಿದ್ದನ್ನ ತಿಂದ್ಬಿಟ್ಟು ಎಲ್ಲರಿಗೂ ಈ ರೀತಿ ಆಗೋಯ್ತು ಅನ್ನೋದ್ರಿಂದ ಅವ್ರು ಏನನ್ನ ಹೇಳಿದ್ರು ಯಾರು ಅದನ್ನ ಕೇಳಲ್ಲ ಅಲ್ವಾ, ಯಾರು ಅವರನ್ನ ನಂಬೋದೂ ಇಲ್ಲ. ಏನೇ ಆಗಿರ್ಲಿ ಇವರು ತುಂಬಾನೇ ಹುಷಾರಾಗಿ ಇದ್ದಿರ್ಬೇಕು ಅಂತ ಎಲ್ಲ ಜನರು ಅವರ ಮೇಲೆ ತುಂಬಾನೇ ಕೋಪ ಮಾಡ್ಕೋತಾರೆ. ಅದು ಮಾತ್ರ ಇಲ್ಲ, ಆ ಊರಿನ ಹೆಡ್ ಅಂತ ಒಬ್ಬರು ಇರ್ತಾರೆ ಅಲ್ವಾ, ಅವರು ಅಲ್ಲಿಗೆ ಬಂದು ನಮ್ಮ ಮಾಸ್ಟರ್ ಕೈಯಲ್ಲಿ ಇರುತ್ತೆ ಅಲ್ವಾ ಡ್ರ್ಯಾಗನ್ ನೈಫ್, ಅದನ್ನ ರಿಟರ್ನ್ ತಗೋಬಿಡ್ತಾರೆ. ಅದು ಮಾತ್ರ ಇಲ್ಲ, ನಿನ್ನನ್ನ ಈ ಊರನ್ನ ಬಿಟ್ಟು ಬಹಿಷ್ಕರಣ ಮಾಡ್ತಿದೆ, ಇದ್ರ ಮೇಲೆ ನೀನು ಈ ಊರಲ್ಲೇ ಇರಬಾರ್ದು ಅಂತ ನಮ್ಮ ಮಾಸ್ಟರ್ ಅನ್ನ ಊರನ್ನ ಬಿಟ್ಟು ಓಡಿಸ್ಬಿಡ್ತಾರೆ. ಪಾಪ. ಇವಾಗ ಹಾಗೆ ಸೀನ್ ಅನ್ನ ಕಟ್ ಮಾಡಿದ್ರೆ ಇನ್ನೊಂದು ಊರಲ್ಲಿ ಇರ್ತಾ ಇರುವ ಒಂದು ಕುಂಫು ಸ್ಕೂಲ್ ಅನ್ನು ತೋರಿಸ್ತಾರೆ. ಆ ಜಾಗದಲ್ಲಿ ಕುಂಫು ಅನ್ನ ಮಾತ್ರ ಅಲ್ಲ, ಜೊತೆಗೆ ಅಡುಗೆ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾರಂತೆ. ಸೊ ಸ್ಟೂಡೆಂಟ್ಸ್ ಎಲ್ಲರಿಗೂ ಭಯಂಕರವಾಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಅವರ ಮಾಸ್ಟರ್ ಅಲ್ಲಿಗೆ ಬಂದು ಎಲ್ಲರೂ ನೋಡಿ ಅಲ್ಲಿ ನೇತಾಡ್ತಾ ಇದೆಯಲ್ವಾ ಬ್ಯಾಜು, ಅದನ್ನ ತಂದು ಯಾರು ಈ ಜಾಗದಲ್ಲಿ ಫಿಕ್ಸ್ ಮಾಡಿ ಇಡ್ತೀರೋ ಅವರೇನೆ ವಿನ್ನರ್ ಅಂತ ಅವರು ಒಂದು ಕಾಂಪಿಟೇಷನ್ ರೀತಿ ಕಂಡಕ್ಟ್ ಮಾಡ್ಬೇಕಾದ್ರೆ ಎಲ್ಲ ಹುಡುಗರು ತುಂಬಾನೇ ಕಾಂಪಿಟೇಟ್ ಮಾಡ್ತಾರೆ. ಒಬ್ಬರಿಗೊಬ್ಬರು ಹೊಡೆದಾಡ್ಕೊಂಡು ಹೇಗಾದ್ರೂ ಆ ಬ್ಯಾಜ್ ನ ತಗೋಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಿರ್ತಾರೆ. ಆದ್ರೆ ಅದರಲ್ಲಿ ಒಬ್ಬ ಹುಡುಗ ಮಾತ್ರ ಹಾಗೆ ಕೈಯನ್ನ ಕಟ್ಕೊಂಡು ಸಿಂಪಲ್ ಆಗಿ ನಿಂತಿರ್ತಾನೆ. ನಂತರ ಸಡನ್ ಆಗಿ ಫಟ್ ಅಂತ ಒಳಗಡೆ ನುಗ್ಗಿ ಆ ಬ್ಯಾಜ್ ಅನ್ನ ತಗೋತಾನೆ. ನಂತರ ಹೇಗೋ ಕಷ್ಟಪಟ್ಟು ಮಾಸ್ಟರ್ ಹೇಳಿದ ಹಾಗೆ ಆ ಬೋರ್ಡ್ ಅಲ್ಲಿ ತಗೊಂಡು ಹೋಗಿ ಆ ಬ್ಯಾಜ್ ಅನ್ನ ಫಿಕ್ಸ್ ಮಾಡಿ ಇಡ್ತಾನೆ ಹುಡುಗ. ಸೊ ಅಲ್ಲಿರುವ ಸ್ಟೂಡೆಂಟ್ಸ್ ಗಳಲ್ಲಿ ಇವನೇನೆ ಬೆಸ್ಟ್ ಆದ ಸ್ಟೂಡೆಂಟ್ ಅನ್ನೋ ರೀತಿ ಎಲ್ಲರೂ
ಅವನನ್ನ ನೋಡ್ತಿರ್ತಾರೆ, ಎಲ್ಲರಿಗೂ ಅವನನ್ನ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ. ನಂತರ ಈ ಕಾಂಪಿಟೇಷನ್ ಎಲ್ಲ ಮುಗ್ದಾದ ಮೇಲೆ ಹುಡುಗ ಅಡುಗೆ ಮಾಡೋದಕ್ಕಾಗಿ ನೂಡಲ್ಸ್ ಅನ್ನೆಲ್ಲ ರೆಡಿ ಮಾಡ್ತಿರ್ತಾನೆ. ಆವಾಗ ಅವನ ಮಾಸ್ಟರ್ ಆ ಜಾಗಕ್ಕೆ ಬರ್ತಿರ್ತಾರೆ. ಬಂದಿದ ತಕ್ಷಣ ನಮ್ಮ ಹುಡುಗನನ್ನ ಚೆಕ್ ಮಾಡೋದಕ್ಕಾಗಿ ನನ್ನ ಜೊತೆ ಫೈಟ್ ಮಾಡ್ಕೊಂಡೆ ನೀನು ನೂಡಲ್ಸ್ ಅನ್ನ ರೆಡಿ ಮಾಡ್ಬೇಕು ಆಯ್ತಾ ಅಂತ ಒಂದು ರೀತಿಯ ಟಾಸ್ಕ್ ಅನ್ನು ಹುಡುಗನಿಗೆ ಕೊಡ್ತಾರೆ. ಸೊ ಹುಡುಗನು ಸರಿ ಅಂತ ಹೇಳ್ಬೇಕಾದ್ರೆ ಇಬ್ಬರುವೆ ಜಗಳ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ಗ್ಯಾಪ್ ಅಲ್ಲಿ ನಮ್ಮ ಹುಡುಗ ಭಯಂಕರವಾಗಿ ಫೈಟ್ ಅನ್ನು ಮಾಡ್ಕೊಂಡು ನೂಡಲ್ಸ್ ಅನ್ನು ಸೂಪರ್ ಆಗಿ ಅಡುಗೆ ಮಾಡಿ ಕೊಟ್ಬಿಡ್ತಾನೆ ಮಾಸ್ಟರ್ಗೆ. ಅದನ್ನ ತಿಂದು ನೋಡ್ಬೇಕಾದ್ರೆ ಅಷ್ಟು ರುಚಿಯಾಗಿರ್ತಿದೆ. ಅದಕ್ಕೆ ಮಾಸ್ಟರ್, ನಿನ್ನ ಒಳಗಡೆ ತುಂಬಾನೇ ಟ್ಯಾಲೆಂಟ್ಸ್ ಇರ್ತಾ ಇದೆ ತಮ್ಮ, ಇದ್ರ ಮೇಲೆ ನೀನು ಈ ಜಾಗದಲ್ಲಿ ಕಲ್ತ್ಕೊಳ್ಳೋದಕ್ಕೆ ಏನೂ ಇಲ್ಲ, ಎಲ್ಲವನ್ನು ನೀನು ಕಲ್ತ್ಕೊಬಿಟ್ಟಿದೀಯಾ. ಇಲ್ಲಿಂದ ನಿನ್ನನ್ನ ಸಿಟಿಯಲ್ಲಿ ಇರ್ತಾ ಇರುವ ಒಂದು ಹೋಟೆಲ್ಗೆ ಕಳಿಸ್ಕೊಡ್ತೀನಿ. ಅದು ತುಂಬಾನೇ ದೊಡ್ಡ ರೆಸ್ಟೋರೆಂಟ್. ಆ ಜಾಗದಲ್ಲಿ ತುಂಬಾನೇ ಭಯಂಕರವಾದ ಟ್ಯಾಲೆಂಟೆಡ್ ಆದ ಒಬ್ಬರು ಚೆಫ್ ಇರ್ತಿದ್ದಾರೆ. ಅಲ್ಲಿಗೆ ಹೋಗಿ ಅವರ ಹತ್ರ ಸೇರ್ಕೊಂಡು ಇನ್ನ ನಿನ್ನ ಟ್ಯಾಲೆಂಟ್ ಅನ್ನ ಇಂಪ್ರೂವ್ ಮಾಡ್ಕೋ ಅಂತ ಹೇಳಿ ಮಾಸ್ಟರ್ ನಮ್ಮ ಹುಡುಗನನ್ನ ಕಳಿಸ್ಕೊಡ್ತಾರೆ. ಅದೇ ರೀತಿ ನಮ್ಮ ಹುಡುಗ ಅವನ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ಸಿಟಿಗೆ ಹೊರಡ್ತಾನೆ. ಅದೇ ತರ ಇಲ್ಲಿ ಸಿಟಿಯಲ್ಲಿ ಇರ್ತಾ ಇರುವ ರೆಸ್ಟೋರೆಂಟ್ ಅಲ್ಲಿ ಅಕ್ಕ ತಂಗಿರು ಇಬ್ಬರೇನೆ ಇರ್ತಿದ್ದಾರೆ. ಅದ್ರಲ್ಲೂ ಅಕ್ಕ ಹುಡುಗಿಗೆ ಒಂದು ಸ್ಪೆಷಲ್ ಪವರ್ ಇರ್ತಾ ಇದೆ. ಏನೇ ಡಿಶ್ ಆಗಿದ್ರು ಸರಿ ಅದನ್ನ ಕಣ್ಮುಚ್ಕೊಂಡೆ ಅದು ಯಾವ ಡಿಶ್ ಯಾವ ರೀತಿ ಕುಕ್ ಮಾಡಿರ್ತಾರೆ ಅನ್ನೋದನ್ನ ಕರೆಕ್ಟ್ ಆಗಿ ಹೇಳ್ತಾಳೆ. ಅದ್ರಲ್ಲಿ ಏನು ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿದೆ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಹೇಳೋ ಅಷ್ಟು ಒಂದು ಸ್ಪೆಷಲ್ ಪವರ್ ಇರ್ತಾ ಇದೆ ಅವಳ ಹತ್ರ. ಸೊ ಅಕ್ಕ ಮತ್ತೆ ತಂಗಿ ಇಬ್ಬರು ಸೇರಿನೇ ಆ ರೆಸ್ಟೋರೆಂಟ್ ಅನ್ನ ರನ್ ಮಾಡಿ ಬರ್ತಿರ್ತಾರೆ. ಈ ಕಡೆ ನಮ್ಮ ಹೀರೋ ಅವನ ಊರನ್ನ ಬಿಟ್ಟು ಸಿಟಿ ಕಡೆ ಬಂದಾಯ್ತು. ಎಲ್ಲಿಗೆ ಬಂದಿದ್ದಾನೆ? ಸೇಮ್ ಅಕ್ಕ ತಂಗಿ ಅವರ ರೆಸ್ಟೋರೆಂಟ್ ಗೆನೆ ಬಂದಿರ್ತಾನೆ. ಯಾರು ನೀವು? ನಿಮಗೆ ತಿನ್ನೋದಕ್ಕೆ ಏನು ಬೇಕು ಅಂತ ತಂಗಿ ಹುಡುಗಿ ಕೇಳ್ಬೇಕಾದ್ರೆ, ಇಲ್ಲ ನನಗೆ ಫುಡ್ ಎಲ್ಲ ಏನು ಬೇಕಾಗಿಲ್ಲ, ನನಗೆ ಕೆಲಸವನ್ನ ಮಾತ್ರ ನೀವು ಕೊಟ್ರೇನೆ ಸಾಕು, ನಾನು ಇಲ್ಲಿ ಕೆಲಸ ಮಾಡೋದಕ್ಕಾಗಿ ಬಂದಿದ್ದೀನಿ, ನನಗೆ ಕೆಲಸ ಸಿಗುತ್ತಾ? ನನ್ನನ್ನ ಈ ರೀತಿ ಕುಂಫು ಸ್ಕೂಲ್ ಇಂದ ಕಳಿಸ್ಕೊಟ್ಟಿದ್ದಾರೆ, ನಾನು ಒಬ್ಬ ಸ್ಟೂಡೆಂಟ್ ಅನ್ನೋ ರೀತಿ ಹೇಳ್ತಾನೆ ಹುಡುಗ. ಓ ನೀವು ಸ್ಟೂಡೆಂಟಾ? ಓಕೆ, ನೀವು ಖಂಡಿತ ಇಲ್ಲಿ ಕೆಲಸಕ್ಕೆ ಸೇರ್ಕೋಬಹುದು, ಆದ್ರೆ ಅದಕ್ಕೂ ಮುಂಚೆ ನಿಮಗೆ ಇಲ್ಲಿ ಎಂಟ್ರಿ ಟೆಸ್ಟ್ ರೀತಿ ಒಂದು ಎಕ್ಸಾಮ್ ಅನ್ನ ಇಡ್ತೀವಿ, ಅದರಲ್ಲಿ ನೀವು ಪಾಸ್ ಮಾಡಿದ್ರೆ ಮಾತ್ರವೇ ನಿಮಗೆ ಇಲ್ಲಿ ಕೆಲಸ, ಇಲ್ಲ ಅಂದ್ರೆ ಅಷ್ಟೇ ಅಂತ ತಂಗಿ ಹುಡುಗಿ ಹೇಳ್ಬೇಕಾದ್ರೆ, ಸರಿ ಓಕೆ ಏನು ಟೆಸ್ಟ್ ಅಂತ ಹೀರೋ ಕೇಳಿದ ತಕ್ಷಣ ತಂಗಿ ಒಂದು ಡಿಶ್ ಅನ್ನು ತಂದು ನಮ್ಮ ಹೀರೋ ಮುಂದೆ ಇಟ್ಟು, ಇದನ್ನ ನೀವು ತಿನ್ಬಿಟ್ಟು ಇದರಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ಮಿಕ್ಸ್ ಮಾಡಿ ಕುಕ್ ಮಾಡಿದೆ, ಯಾವ ರೀತಿ ಅಡುಗೆ ಮಾಡಿದೆ ಅನ್ನೋದನ್ನ ನೀವು ಹೇಳ್ಬಿಟ್ರೆ ಖಂಡಿತ ನಿಮಗೆ ಇಲ್ಲಿ ಕೆಲಸ ಉಂಟು ಅಂತ ಹೇಳ್ತಾಳೆ. ಅದಕ್ಕೆ ಹೀರೋ, ಓ ಅಷ್ಟೇನಾ, ಅದನ್ನೆಲ್ಲ ನಾನು ಈಸಿಯಾಗಿ ಮಾಡ್ಬಿಡ್ತೀನಿ ಅಂತ ಹೇಳಿ ಆ ಡಿಶ್ ಅನ್ನ ತಿಂದ್ಬಿಟ್ಟು ಆನ್ಸರ್ ಅನ್ನ ಹೇಳ್ತಾನೆ. ಅಂತ ನೋಡಿದ್ರೆ ಪೆಕರ್ ಆಗಿ ನೋಡ್ತಿರ್ತಾನೆ. ಗೊತ್ತಿರೋ ರೀತಿ ಹಾಗೆ ಮಾತಾಡಿ ನೈಸ್ ಮಾಡ್ತಿರ್ತಾನೆ. ಅಟ್ ದಿ ಸೇಮ್ ಟೈಮ್ ನಮ್ಮ ಒರಿಜಿನಲ್ ಹೀರೋ ಅದೇ ರೆಸ್ಟೋರೆಂಟ್ ಗೆ ಊಟ ಮಾಡೋದಕ್ಕಾಗಿ ಬರ್ತಾರೆ. ಅಲ್ಲಿರುವ ಲೋಗೋ ಡಿಸೈನ್ ಅನ್ನು ನೋಡ್ಬಿಟ್ಟು ರೆಸ್ಟೋರೆಂಟ್ ಒಳಗಡೆ ಬರ್ತಿದ್ದಾರೆ. ಯಾಕೆಂದ್ರೆ ಅಷ್ಟೊಂದು ರಿಚ್ ಆದ ಫೇಮಸ್ ಆದ ಗೌರವ ಮಿಕ್ಕಿರುವ ರೆಸ್ಟೋರೆಂಟ್ ಆಗಿರುತ್ತೆ ಅದು. ಸರಿ ನಮಗೆ ಇಲ್ಲಿ ಒಳ್ಳೆ ಫುಡ್ ಸಿಗುತ್ತೆ ಅನ್ನೋದಕ್ಕಾಗಿ ಮಾಸ್ಟರ್ ಇಲ್ಲಿಗೆ ಬಂದು ಕೂತಿರ್ತಾರೆ. ಆವಾಗ ಫಸ್ಟ್ ಒಂದು ಟೀ ಅನ್ನು ಆರ್ಡರ್ ಮಾಡ್ತಾರೆ. ಅದನ್ನ ತಂಗಿ ರೆಡಿ ಮಾಡಿ ಕೊಡ್ತಾಳೆ. ಆ ಟೀ ಅನ್ನ ಕುಡಿದಿದ ತಕ್ಷಣ ಮಾಸ್ಟರ್ ಆ ಟೀ ಅಲ್ಲಿ ಏನನ್ನೆಲ್ಲ ಮಿಕ್ಸ್ ಮಾಡಿದೆ, ಹೇಗೆ ಪ್ರಿಪೇರ್ ಆಗಿದೆ ಅನ್ನೋದನ್ನ ಪಿನ್ ಟು ಪಿನ್ ಡೀಟೇಲ್ಡ್ ಆಗಿ ಹೇಳ್ತಿರ್ತಾರೆ. ಇದನ್ನ ಕೇಳಿದ ಅಕ್ಕ ತಂಗಿ ತುಂಬಾನೇ ಶಾಕ್ ಆಗಿಬಿಟ್ಟು, ಯಾರು ಇವರು ಎಲ್ಲವನ್ನು ಕರೆಕ್ಟ್ ಆಗಿ ಹೇಳ್ತಾ ಇದಾರಲ್ಲ ಅಂತ ನೋಡ್ತಿರ್ತಾರೆ. ನಂತರ ಈ ಹೋಟೆಲ್ ಅಲ್ಲಿ ತುಂಬಾನೇ ಫೇಮಸ್ ಆಗಿರುವ ಒಂದು ಸೂಪ್ ಅನ್ನು ಆರ್ಡರ್ ಮಾಡ್ತಾರೆ. ತುಂಬಾನೇ ಹಿಸ್ಟಾರಿಕಲ್ ಆದ ಸೂಪ್ ಅನ್ಸುತ್ತೆ. ಅದನ್ನ ಆರ್ಡರ್ ಮಾಡಿ ಕುಡಿತಾರೆ. ಅದನ್ನ ಕುಡಿದ್ಬಿಟ್ಟು, ಇದು ಟೇಸ್ಟ್ ವೈಸ್ ಆಗಿ ಚೆನ್ನಾಗಿನೇ ಇರ್ತಾ ಇದೆ, ಆದ್ರೆ ಟ್ರೆಡಿಷನಲ್ ಆಗಿ ಇಲ್ಲ, ಪಾರಂಪರಿಕವಾಗಿ ಇಲ್ವಲ್ಲ ಅಂತ ಹೇಳ್ತಿರ್ತಾರೆ ಮಾಸ್ಟರ್. ಇದನ್ನ ಕೇಳಿದ ತಕ್ಷಣ ಒಳಗೆ ಅಡಿಗೆ ಮಾಡ್ತಾ ಇದ್ದ ಚೆಫ್ ಹೊರಗಡೆ ಬರ್ತಾರೆ. ಏನು ಇದು ಟ್ರೆಡಿಷನಲ್ ಆಗಿಲ್ವಾ? ಅದನ್ನು ನೀವು ಹೇಗೆ ಹೇಳ್ತಾ ಇದ್ದೀರಾ? ನಿಮಗೆ ಅಷ್ಟೊಂದು ಚೆನ್ನಾಗಿ ಅಡುಗೆ ಬರುತ್ತಾ? ನಾನು ಅಡುಗೆ ಮಾಡೋದನ್ನೇ ನೀವು ತಪ್ಪಾಗಿ ಹೇಳ್ತಾ ಇರ್ತೀರಾ ಅಂತ ತುಂಬಾನೇ ಕೋಪದಿಂದ ಮಾತಾಡ್ತಿರ್ತಾರೆ ಚೆಫ್. ಇಲ್ಲಿ ನೋಡಿ, ನಾನು ಈ ಸೂಪ್ ಅನ್ನ ಅಡುಗೆ ಮಾಡಿದ್ದೀನಿ, ರೆಡಿ ಮಾಡಿದ್ದೀನಿ, ನನಗೆ ಈ ಸೂಪ್ ಅನ್ನ ಹೇಗೆ ಮಾಡೋದು ಅಂತ ಗೊತ್ತು, ಯಾಕೆಂದ್ರೆ ನಾನು ಒಬ್ಬ ಚೆಫ್ ಅಂತ ಮಾಸ್ಟರ್ ಹೇಳ್ಬೇಕಾದ್ರೆ, ಓಹೋ ನೀವು ಚೆಫ್, ಹಾಗಾದ್ರೆ ಬನ್ನಿ ನಮ್ಮ ಇಬ್ಬರ ಒಳಗಡೆ ಕಾಂಪಿಟೇಷನ್ ಇಟ್ಕೊಳ್ಳೋಣ ಅಂತ ಮಾಸ್ಟರ್ ತಿನ್ನೋದಕ್ಕೆ ಬಂದ್ರೆ ಅವರನ್ನ ಕುಕಿಂಗ್ ಮಾಡೋದಕ್ಕೆ ಕಾಂಪಿಟೇಷನ್ ಗೆ ಕರೀತಿರ್ತಾನೆ ಒಳಗಡೆ ಅಂಗಡಿಯ ಚೆಫ್. ಈ ರೀತಿ ಇವರಿಬ್ಬರು ಮಾತಾಡ್ತಿರೋದನ್ನ ಹಾಗೆ ಸೈಲೆಂಟ್ ಆಗಿ ಕೂತು ನೋಡ್ತಿರ್ತಾನೆ ನಮ್ಮ ಹುಡುಗ. ಆಮೇಲೆ ಟೆನ್ಷನ್ ಆದ ನಮ್ಮ ಚೆಫ್, ಸರಿ ಓಕೆ ಬನ್ನಿ ನಾವು ಕಾಂಪಿಟೇಷನ್ ನ ಇಟ್ಟೇ ನೋಡೋಣ, ನಮ್ಮ ಇಬ್ಬರಲ್ಲಿ ಯಾರು ಬೆಸ್ಟ್ ಅನ್ನೋದನ್ನ ನೋಡೇ ಬಿಡೋಣ ಅಂತ ಕಾಂಪಿಟೇಷನ್ ಗೆ ಒಪ್ಕೋತಾರೆ. ಸೊ ಇವಾಗ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಚೆಫ್ ಗೆ ಆಲ್ರೆಡಿ ಒಬ್ಬ ಅಸಿಸ್ಟೆಂಟ್ ಇರ್ತಿದ್ದಾನೆ. ಅದೇ ರೀತಿ ನಮ್ಮ ಮಾಸ್ಟರ್ಗೆ ಒಬ್ಬ ಅಸಿಸ್ಟೆಂಟ್ ಬೇಕಾಗಿದೆ ಅಲ್ವಾ, ಆದ್ರಿಂದ ಇವಾಗ ತಾನೇ ನಮ್ಮ ಸ್ಟೂಡೆಂಟ್ ಹುಡುಗರಿಗೆ ಕೆಲಸಕ್ಕೆ ಬಂದು ಜಾಯ್ನ್ ಆಗ್ಬೇಕು ಅಂತ ಕೇಳ್ಕೊತಿರ್ತಾನೆ. ಆದ್ರಿಂದ ಅವನನ್ನ ಅಸಿಸ್ಟೆಂಟ್ ಆಗಿ ಕರ್ಕೋತಾರೆ. ಕೆಲವೊಂದು ಟ್ರಿಕ್ಸ್ ನೆಲ್ಲ ಅವನಿಗೆ ಹೇಳ್ಕೊಡ್ತಿರ್ತಾರೆ. ಅದೇ ರೀತಿ ಆ ಕಡೆ ಆ ರೆಸ್ಟೋರೆಂಟಿನ ಚೆಫ್ ಅವರ ಅಸಿಸ್ಟೆಂಟ್ ಅನ್ನ ಇಟ್ಟು ಎಲ್ಲ ಕೆಲಸವನ್ನು ಮಾಡಿಸ್ಕೊತಿರ್ತಾರೆ. ಇವರಿಬ್ಬರುವೆ ಏನನ್ನ ಅಡುಗೆ ಮಾಡ್ತಾ ಇದ್ದಾರೆ ಅಂದ್ರೆ ಚಿಕನ್ ಅನ್ನ ಯೂಸ್ ಮಾಡಿನೇ ಏನೋ ಒಂದು ಡಿಶ್ ಅನ್ನ ರೆಡಿ ಮಾಡ್ತಿರ್ತಾರೆ. ಅದರಲ್ಲಿ ನಮ್ಮ ಮಾಸ್ಟರ್ ಪಾರಂಪರಿಕ ರೀತಿಯಲ್ಲಿ ಜೇನುತುಪ್ಪವನ್ನ ಯೂಸ್ ಮಾಡಿ ಆ ಚಿಕನ್ ಅನ್ನ ಸೂಪರ್ ಆಗಿ ಅಡುಗೆ ಮಾಡಿ ಏನೋ ಒಂದು ಡಿಶ್ ಅನ್ನ ರೆಡಿ ಮಾಡ್ತಾರೆ. ಸೊ ಎರಡು ಟೀಮ್ ಅಡುಗೆನೆಲ್ಲ ಕಂಪ್ಲೀಟ್ ಮಾಡಿದ ಮೇಲೆ ಅದನ್ನ ತಂದು ಟೇಬಲ್ ಮೇಲೆ ಇಡಬೇಕಾದ್ರೆ ಆ ರೆಸ್ಟೋರೆಂಟ್ ಚೆಫ್ ಕುಕ್ ಮಾಡಿರೋದು ಆಲ್ರೆಡಿ ತುಂಬಾನೇ ಬಿಸಿ ಕಡಿಮೆ ಆಗ್ಬಿಟ್ಟಿರುತ್ತೆ. ಆದ್ರೆ ನಮ್ಮ ಮಾಸ್ಟರ್ ಜೇನುತುಪ್ಪವನ್ನ ಯೂಸ್ ಮಾಡಿ ಅಡುಗೆ ಮಾಡಿರೋದ್ರಿಂದ ಅದು ಇನ್ನವೇ ತುಂಬಾನೇ ಬಿಸಿಯಾಗಿರುತ್ತೆ. ಸೊ ನಮ್ಮ ಮಾಸ್ಟರ್ ಅಡುಗೆ ಮಾಡಿರುವ ಚಿಕನ್ ಅನ್ನ ತಗೊಂಡು ತಿಂದು ನೋಡಿದ ಆ ರೆಸ್ಟೋರೆಂಟಿನ ಚೆಫ್ ಶಾಕ್ ಆಗಿ ಹೋಗ್ತಾರೆ. ಇಂತಹದೊಂದು ಟೇಸ್ಟ್ ಆದ ಫುಡ್ ಅನ್ನ ನಾನು ನನ್ನ ಲೈಫ್ ಅಲ್ಲಿ ತಿಂದೇ ಇಲ್ಲ, ನಾನು ಒಪ್ಕೋತೀನಿ, ನಾನು ನಿಮ್ಮ ಹತ್ರ ಸೋತೋದೆ. ಯಾರು ಸರ್ ನೀವು? ಹೇಗೆ ನಿಮ್ಮ ಕೈಲಿ ಇಷ್ಟೊಂದು
ಸೂಪರ್ ಆಗಿ ಅಡುಗೆಯನ್ನ ಮಾಡೋದಕ್ಕೆ ಆಯ್ತು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ನೀವು ಯೂಸ್ ಮಾಡಿದ್ರಿ ಅಂತ ರೆಸಿಪೀಸ್ ಬಗ್ಗೆ ಎಲ್ಲ ಕೇಳಿ ತಿಳ್ಕೊಂಡು ನಂತರ ಚೆಫ್ ಇದೊಂದು ತುಂಬಾನೇ ಫೇಮಸ್ ಆದ ರೆಸ್ಟೋರೆಂಟ್, ಇಲ್ಲಿ ಅಡುಗೆ ಭಟರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾನು ಒಬ್ಬರ ಹತ್ರ ಸೋತೋಗಿದ್ದೀನಿ ಅಂದ್ರೆ ಇದ್ರ ಮೇಲೆ ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡುವ ಅರ್ಹತೆ ನನಗಿಲ್ಲ ಅಂತ ಹೇಳಿ ಕೆಲಸವನ್ನ ಬಿಟ್ಟು ಹೋಗ್ಬಿಡ್ತಾರೆ ಚೆಫ್. ಅಚ್ಚೊಚ್ಚು ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಂದು ಸೂಪರ್ ಆದ ಅಡುಗೆ ಭಟ್ರು ಇವಾಗ ಕೆಲಸ ಮಾಡಲ್ಲ ಅಂತ ಬಿಟ್ಟು ಹೋಗ್ತಾ ಇದಾರಲ್ಲ ಅಂತ ತುಂಬಾನೇ ಬೇಜಾರಾಗ್ತಿರ್ತಾರೆ ಅಕ್ಕ ತಂಗಿಯರು. ಆಕ್ಚುಲಿ ಏನು ಅಂದ್ರೆ ಈ ರೆಸ್ಟೋರೆಂಟ್ ಅಲ್ಲಿ ತುಂಬಾನೇ ಫೇಮಸ್ ಆದ ಸೂಪರ್ ಆದ ಅಡುಗೆ ಭಟ್ರು ಒಬ್ರು ಕೆಲಸ ಮಾಡ್ತಾ ಇದ್ರು ಅಂತ ಹೇಳ್ತಿದ್ರಲ್ವಾ, ಅವರು ತೀರೋಗ್ಬಿಟ್ಟಿರ್ತಾರೆ. ಅವರ ಇಬ್ಬರ ಮಕ್ಕಳೇನೆ ಈ ಅಕ್ಕ ತಂಗಿಯರು ಇಬ್ಬರುವೆ. ಸೊ ಆ ಸ್ಟೂಡೆಂಟ್ ಹುಡುಗ ಇಲ್ಲಿ ಚೆಫ್ ಕೆಲಸಕ್ಕಾಗಿ ಬಂದಿರ್ತಾನೆ ಅಲ್ವಾ ಈ ರೆಸ್ಟೋರೆಂಟ್ ಗೆ, ಅವನಿಗೆ ಇವಾಗ್ಲೇನೆ ಒಂದು ವಿಷಯ ಅರ್ಥ ಆಗ್ಲಿಕ್ಕೆ ಬರುತ್ತೆ. ಮತ್ತೆ ಅದು ಮಾತ್ರ ಇಲ್ಲ, ನಮ್ಮ ಮಾಸ್ಟರ್ ಹೀರೋ ಇದ್ದಾರೆ ಅಲ್ವಾ, ಅವರಿಗೆ ಟೀಚಿಂಗ್ ಅನ್ನ ಹೇಳ್ಕೊಟ್ಟಿರೋದೇ ಈ ಇಬ್ಬರು ಹುಡುಗಿಯರವರ ತಂದೆನೆ. ಈ ಹುಡುಗಿಯರ ತಂದೆನೆ ನಮ್ಮ ಮಾಸ್ಟರ್ ಹೀರೋ ಅವರ ಗುರು. ಅದು ಹೇಗೆ ಅಂದ್ರೆ ನಮ್ಮ ಮಾಸ್ಟರ್ ಹೀರೋ ಅವರಿಗೆ ಒಬ್ಬರು ಅಣ್ಣ ಇದ್ದಿದ್ದಾರೆ, ಅವರಿಗೆ ಒಂದು ಕುಕಿಂಗ್ ಎಕ್ಸ್ಪರ್ಟ್. ಅವರಿಗೆ ಅಡುಗೆ ಮತ್ತೆ ಮಾರ್ಷಲ್ ಆರ್ಟ್ ಅನ್ನ ಹೇಳ್ಕೊಟ್ಟಿದ್ದು ಬೇರೆ ಯಾರು ಇಲ್ಲ, ಈ ಇಬ್ಬರು ಹುಡುಗಿಯರವರ ತಂದೆನೆ. ಸೊ ಈ ಇಬ್ಬರು ಹುಡುಗಿಯರ ತಂದೆನೆ ನಮ್ಮ ಮಾಸ್ಟರ್ ಹೀರೋ ಅವರ ಅಣ್ಣನಿಗೆ ಅಡುಗೆಯನ್ನ ಹೇಳ್ಕೊಟ್ಟಿದ್ದು. ಸೊ ಆ ಅಣ್ಣ ನಮ್ಮ ಹೀರೋಗೆ ಭಯಂಕರವಾಗಿ ಅಡುಗೆ ಮಾಡೋದ್ರ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಅವರ ದಾರಿಯನ್ನೇ, ಅವರ ಕುಕಿಂಗ್ ಸ್ಟೈಲ್ ಅನ್ನೇ ನಮ್ಮ ಮಾಸ್ಟರ್ ಹೀರೋ ಅವರು ಫಾಲೋ ಮಾಡಿ ಬರ್ತಿರೋದು. ಆದ್ರಿಂದಾನೇ ಈ ಕಡೆ ಬರ್ಬೇಕಾದ್ರೆ ಈ ರೆಸ್ಟೋರೆಂಟ್ ಅಲ್ಲಿ ಇರುವ ಲೋಗೋವನ್ನು ನೋಡ್ಬಿಟ್ಟು ಹಾಗೆ ಆ ಮಾಸ್ಟರ್ ಅನ್ನು ನೋಡಿ ಹೋಗೋಣ ಅಂತ ಒಳಗಡೆ ಬಂದಿರ್ತಾರೆ ನಮ್ಮ ಮಾಸ್ಟರ್ ಚೆಫ್. ಆದ್ರೆ ಅವರು ಲಾಸ್ಟ್ ಇಯರ್ ತೀರೋದ್ರು ಅಂತ ಹೇಳ್ತಾರೆ ಈ ಹುಡುಗಿಯರು. ಅದು ಸಾಕಾಗದೆ ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಚೆಫ್ ಬೇರೆ ಕೆಲಸವನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಸೊ ಏನನ್ನ ಮಾಡೋದು ಅಂತ ಗೊತ್ತಾಗದೆ ಆ ಹುಡುಗಿಯರು ತುಂಬಾನೇ ಕನ್ಫ್ಯೂಷನ್ ಆಗ್ತಿರ್ಬೇಕಾದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಈ ಕಡೆ ಬಂದ ನಮ್ಮ ಹೀರೋ, ನಮಗೂ ಕೆಲಸ ಇಲ್ಲ, ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದವರು ನಮ್ಮಿಂದಾನೆ ಕೆಲಸವನ್ನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಸೊ ನಾವೇ ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸಕ್ಕೆ ಸೇರ್ಕೊಬಿಡೋಣ ಅಂತ ಯೋಚನೆ ಮಾಡಿಬಿಟ್ಟು ಆ ಹುಡುಗಿಯರ ಹತ್ರ ನಾನು ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡಬಹುದಾ ಅಂತ ಕೇಳಿದ ತಕ್ಷಣ ಆ ಹುಡುಗಿಯರು ತುಂಬಾನೇ ಖುಷಿ ಆಗ್ಬಿಟ್ಟು ಖಂಡಿತ ಅಂತ ಹೇಳಿ ಜೊತೆಗೇನೆ ನಮ್ಮ ಸ್ಟೂಡೆಂಟ್ ಹುಡುಗನನ್ನು ಕೆಲಸಕ್ಕೆ ಸೇರಿಸ್ಕೊತಾರೆ. ಏನೇ ಇದ್ರು ನಮ್ಮ ಸ್ಟೂಡೆಂಟ್ ಹುಡುಗ ತುಂಬಾನೇ ಟ್ಯಾಲೆಂಟೆಡ್ ಆದ ಪರ್ಸನ್, ಅವನ ಕೈಯಲ್ಲಿ ಚೆನ್ನಾಗಿ ಸೂಪರ್ ಆಗಿ ಅಡುಗೆ ಮಾಡೋಕ್ಕೂ ಬರುತ್ತೆ, ಅಟ್ ದಿ ಸೇಮ್ ಟೈಮ್ ಸಖತ್ತಾಗಿ ಕುಂಫು ಅನ್ನು ಮಾಡ್ತಾನೆ. ಸೊ ಹಾಗಿರ್ಬೇಕಾದ್ರೆ ನಾನು ಹೇಗೆ ನಿಮ್ಮ ಹತ್ರ ಬಂದು ಅಸಿಸ್ಟೆಂಟ್ ಆಗಿ ಸೇರ್ಕೊಳ್ಳೋಕೆ ಆಗುತ್ತೆ, ಅಡುಗೆನ ಮಾಡಿ ಕಾಂಪಿಟೇಷನ್ ನ ಇಟ್ಟು ನೋಡಿದ್ರೆ ತಾನೇ ಗೊತ್ತಾಗುತ್ತೆ ಯಾರು ಬೆಸ್ಟ್ ಅನ್ನೋದು ಅಂತ ಹೇಳಿ ಆ ಸ್ಟೂಡೆಂಟ್ ಹುಡುಗ ನಮ್ಮ ಮಾಸ್ಟರ್ ಚೆಫ್ ಅನ್ನೇ ಕಾಂಪಿಟೇಷನ್ ಗೆ ಕರೀತಾನೆ. ಅದಕ್ಕೆ ಮಾಸ್ಟರ್ ಚೆಫ್ ಸರಿ ಕಣೋ ಅದನ್ನು ನೋಡೇ ಬಿಡೋಣ ಅಂತ ಹೇಳಿದ ತಕ್ಷಣ ಇವಾಗ ಇವರಿಬ್ಬರ ಮಧ್ಯದಲ್ಲಿ ಸೂಪರ್ ಆದ ಅಡುಗೆ ಕಾಂಪಿಟೇಷನ್ ನಡೆಯೋದಕ್ಕೆ ಶುರು ಆಗುತ್ತೆ. ಅದು ಏನು ಅಂದ್ರೆ ಅಡುಗೆ ಅಂತ ಬಂದ್ರೇನೆ ಈ ಕಟಿಂಗ್ ಸ್ಟೈಲ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ವೆಜಿಟೇಬಲ್ಸ್ ಆಗ್ಲಿ ಮೀಟ್ ಆಗಿರ್ಲಿ ಅದನ್ನ ಕಟ್ ಮಾಡೋ ರೀತಿಯನ್ನೇ ಇಟ್ಟು ಅವನು ಯಾವ ಮಟ್ಟಿಗೆ ಅಡುಗೆಯನ್ನ ಮಾಡ್ತಾನೆ ಅನ್ನೋದನ್ನ ಹೇಳ್ಬಿಡಬಹುದು. ಸೊ ಇಬ್ಬರಿಗೆ ಫಿಶ್ ಅನ್ನ ಕೊಟ್ಟು ಇದನ್ನ ಯಾರು ಸೂಪರ್ ಆಗಿ ಕಟ್ ಮಾಡಿ ಚೆನ್ನಾಗಿ ಅಡುಗೆಯನ್ನ ಮಾಡಿ ಕೊಡ್ತಾರೋ ಅದ್ರಲ್ಲಿ ಯಾವ್ದು ಬೆಸ್ಟ್ ಆಗಿದೆಯೋ ಅವರೇನೆ ಟಾಪ್ ನಾಚ್. ಸರಿನಾ ಓಕೆನಾ ಅಂತ ಒಂದು ಕಾಂಪಿಟೇಷನ್ ಅನ್ನ ಕೊಟ್ಟಿದ್ದ ತಕ್ಷಣ ಫಸ್ಟ್ ಆ ಸ್ಟೂಡೆಂಟ್ ಹುಡುಗ ಒಂದು ಫಿಶ್ ಅನ್ನ ತಗೊಂಡು ಹಾಗೆ ನೀಟಾಗಿ ಇಟ್ಟು ಸೂಪರ್ ಆಗಿ ಕಟ್ ಮಾಡ್ತಿರ್ತಾನೆ. ಅವನು ಕಟ್ ಮಾಡುವ ರೀತಿಯಲ್ಲೇ ಗೊತ್ತಾಗ್ತಾ ಇದೆ ಅವನು ಕೂಡ ಒಂದು ಸೂಪರ್ ಆದ ಕುಕ್ಕೆ ಅಂತ. ಸೊ ಅದೇ ತರ ಹುಡುಗನು ಫಿಶ್ ಎಲ್ಲವನ್ನು ಸೂಪರ್ ಆಗಿ ಕಟ್ ಮಾಡಿ ಅದನ್ನ ಅಡುಗೆ ಮಾಡಿನೂ ಕೊಡ್ತಾನೆ. ಅದನ್ನ ನಮ್ಮ ಮಾಸ್ಟರ್ ಚೆಫ್ ಸರಿ ಅಲ್ಲಿರುವ ಇಬ್ಬರು ಹುಡುಗಿಯರು ಸರಿ ಎಲ್ಲರೂ ತಿಂದು ನೋಡ್ತಾರೆ. ಸೂಪರ್ ಆಗಿರ್ತಾ ಇದೆ, ಸಖತ್ತಾಗಿರ್ತಾ ಇದೆ, ಅದರಲ್ಲಿ ಯಾವುದೇ ರೀತಿಯ ಮಿಸ್ಟೇಕ್ ಅನ್ನು ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಸರಿ ಇವಾಗ ನಮ್ಮ ಮಾಸ್ಟರ್ ಚೆಫ್ ಅವರ ಟರ್ನ್. ಅವರು ಇವಾಗ ಏನನ್ನ ಮಾಡ್ತಾರೆ ಅಂದ್ರೆ ಫಿಶ್ ತೊಟ್ಟಿಯಿಂದ ಹಾಗೆ ಕೈಯನ್ನ ಬಿಟ್ಟು ಒಂದು ಫಿಶ್ ಅನ್ನ ಹಿಡಿದು ಅದನ್ನ ಹಾಗೆ ಕಟ್ ಮಾಡಿ ತಗೊಂಡು ಅದನ್ನ ಯೂಸ್ ಮಾಡಿ ಸಖತ್ತಾಗಿ ಒಂದು ಅಡುಗೆನ ಪ್ರಿಪೇರ್ ಮಾಡಿ ಅದನ್ನ ಹುಡುಗಿಯರಿಗೆ ಕೊಡ್ಬೇಕಾದ್ರೆ ಅದನ್ನ ತಿಂದು ನೋಡಿದ ತಕ್ಷಣ ನಮ್ಮ ಸ್ಟೂಡೆಂಟ್ ಹುಡುಗನು ಸರಿ ಆ ಇಬ್ಬರು ಹುಡುಗಿಯರು ಸರಿ ಶಾಕ್ ಆಗಿ ಬೆಚ್ಚಿ ಹೋಗ್ತಾರೆ. ಅಯ್ಯೋ ಸರ್ ನಮ್ಮ ತಂದೆಯವರ ಕೈ ರುಚಿ ಹಾಗೆ ನಿಮ್ಮ ಕೈಯಲ್ಲಿ ಇರ್ತಾ ಇದೆ, ಸಖತ್ತಾಗಿರ್ತಾ ಇದೆ ಅಂತ ಹೇಳ್ತಿರ್ತಾರೆ ಹುಡುಗಿಯರು. ನಮ್ಮ ಮಾಸ್ಟರ್ ಚೆಫ್ ಹೇಗೆ ಅಡುಗೆಯನ್ನ ಮಾಡಿರ್ತಾರೆ ಅಂದ್ರೆ ಆ ಫಿಶ್ ಅನ್ನ ಕಟ್ ಮಾಡಿ ಫ್ಲೆಶ್ ಅನ್ನ ತಗೊಂಡ್ರಲ್ವಾ ಅದನ್ನ ಯಾವ ರೀತಿ ಕಟ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಆ ನೈಫ್ ಅನ್ನ ಐಸ್ ಕ್ಯೂಬ್ ಒಳಗಡೆ ಇಟ್ಬಿಟ್ಟು ಆ ಚಿಲ್ಸ್ ಜೊತೆಗೇನೆ ಆ ತೊಟ್ಟಿಯಿಂದ ಹಿಡಿದಿದ್ದ ಮೀನಿನ ಎರಡು ಸೈಡಿನ ಫ್ಲೆಶ್ ಅನ್ನು ಕಟ್ ಮಾಡಿ ತಗೊಂಡು ಚೆನ್ನಾಗಿ ಅಡುಗೆಯನ್ನ ಮಾಡಿರ್ತಾರೆ. ಆದ್ರೆ ಮತ್ತೆ ಆ ಫಿಶ್ ಅನ್ನ ತಗೊಂಡು ನೀರಿನ ಒಳಗಡೆ ಬಿಡ್ಬೇಕಾದ್ರೆ ಆ ಮೀನು ಇನ್ನವೇ ಜೀವಂತವಾಗಿನೇ ಇರ್ತಾ ಇದೆ. ಎಂತದೊಂದು ಟ್ಯಾಲೆಂಟ್ ಇರ್ತಾ ಇದೆ ನಮ್ಮ ಮಾಸ್ಟರ್ ಚೆಫ್ ಹತ್ರ, ಸಖತ್ತಾದ ಕಟಿಂಗ್ ಸ್ಟೈಲ್ ಇರ್ತಾ ಇದೆ ಅಲ್ವಾ ಮಾಸ್ಟರ್ ಹತ್ರ. ಇದನ್ನ ನೋಡಿ ಎಲ್ಲರೂ ಶಾಕ್ ಆಗಿ ಹೋಗ್ತಾರೆ. ಅದರಲ್ಲೂ ಸ್ಟೂಡೆಂಟ್ ಹುಡುಗ ಆಶ್ಚರ್ಯವಾಗಿ ಬಿಟ್ಟು ಅಯ್ಯೋ ಬಾಸ್ ನನ್ನನ್ನು ಕ್ಷಮಿಸ್ಬಿಡಿ, ನಾನೇನೋ ಗೊತ್ತಿಲ್ಲದೆ ತಪ್ಪಾಗಿ ಮಾತಾಡಿಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ, ಹೇಗಾದ್ರೂ ನಿಮ್ಮ ಕೆಳಗಡೆ ನನ್ನ ಅಸಿಸ್ಟೆಂಟ್ ಆಗಿ ಯಾವಾಗ್ಲೂ ಇಟ್ಕೊಳ್ಳಿ ಅಂತ ತುಂಬಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾನೆ. ಅದಕ್ಕೆ ಮಾಸ್ಟರ್ ಚೆಫ್ ನೋಡು ತಮ್ಮ, ಸದ್ಯಕ್ಕೆ ನಿನಗೆ ಅಡುಗೆ ಮಾಡುವ ಕೆಲಸಗಳನ್ನೆಲ್ಲ ನಾನು ಕೊಡಲ್ಲ, ನಾನು ಹೇಳುವ ಕೆಲಸಗಳನ್ನ ಮಾತ್ರವೇ ನೀನು ಮಾಡಬೇಕು ಅಂತ ಹೇಳಿ ನಮ್ಮ ಹುಡುಗನಿಗೆ ಏನು ಕೆಲಸವನ್ನ ಕೊಡ್ತಾರೆ ಅಂದ್ರೆ ತುಂಬಾ ಚಾಕು ಕತ್ತಿಗಳೆಲ್ಲ ತುಕ್ ಹಿಡಿದು ಹೋಗಿರುತ್ತೆ, ಅವನ್ನೆಲ್ಲ ಶಾರ್ಪ್ ಮಾಡಿ ಇಡಬೇಕು ಅಂತ ಹೇಳ್ಬಿಡ್ತಾರೆ. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಈ ಕಡೆ ಕೋಟ್ ಶೂಟ್ ಅನ್ನ ಹಾಕೊಂಡಿರುವ ನಮ್ಮ ಮಾಸ್ಟರ್ ಚೆಫಿನ ಅಣ್ಣನ ಮಗನನ್ನ ನಮಗೆ ತೋರಿಸ್ತಾರೆ. ಇವನೇನೆ ಈ ಮೂವಿಯ ವಿಲ್ಲನ್. ಇವನಿಂದಾನೇ ನಮ್ಮ ಮಾಸ್ಟರ್ ಚೆಫ್ ಅವರ ಊರನ್ನ ಖಾಲಿ ಮಾಡಿ ಇವಾಗ ಈ ಸಿಟಿಗೆ ಬಂದಿರೋದು. ಇವನಿಗೆ ಅಂತ ಊರಲ್ಲಿ 2-3 ರೆಸ್ಟೋರೆಂಟ್ಸ್ ಇರ್ತಾ ಇದೆ. ಸೊ ಅವನ ಕೆಳಗಡೆ ತುಂಬಾ ಜನರು ಚೆಫ್ಸ್ ಕೆಲಸ ಮಾಡ್ತಿರ್ತಾರೆ. ಅದೇ ತರ ವಿಲನ್ ಹತ್ರ ಕೆಲಸವನ್ನ ಕೇಳಿ ಒಬ್ಬರು ಹೋಗಿ ನಿಂತಿರ್ತಾರೆ. ಯಾರು ಅಂತ ನೋಡಿದ್ರೆ ನಮ್ಮ ಹೀರೋ ಹತ್ರ ಸೋತೋದ್ರಲ್ವಾ ನಮ್ಮ ಹುಡುಗಿಯರ ರೆಸ್ಟೋರೆಂಟಿನ ಚೆಫ್, ಹಳೆ ಚೆಫ್, ಅವರೇನೆ
ಅದಕ್ಕೇನೆ ಇವಾಗ ವಿಲನ್ ಹತ್ರ ಬಂದು ಕೆಲಸವನ್ನು ಕೇಳಿ ನಿಂತಿರೋದು. ಇಲ್ಲಿ ಕೆಲಸ ಮಾಡ್ತಾ ಇರುವ ಎಲ್ಲ ಚೆಫ್ ಅನ್ನಿಗಿಟ್ಟು ಏನೋ ಒಂದು ಮೀಟಿಂಗ್ ನಡೀತಿರುತ್ತೆ. ಆದಾಗ ಆ ಜಾಗಕ್ಕೆ ಬಂದಿದ್ದ ನಮ್ಮ ಹಳೆ ಚೆಫ್ ನನಗೆ ಈ ಜಾಗದಲ್ಲಿ ಒಂದು ಕೆಲಸ ಸಿಗುತ್ತಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ತುಂಬಾನೇ ಕೊಬ್ಬಿಂದ ಆ ವಿಲನ್, ನಿನಗೆಲ್ಲ ಈ ಜಾಗದಲ್ಲಿ ಕೆಲಸ ಇಲ್ಲ, ಸುಮ್ನೆ ಜಾಗ ಖಾಲಿ ಮಾಡು. ಅದಕ್ಕೆ ಹಳೆ ಚೆಫ್, ನಿಮ್ಮ ಚಿಕ್ಕಪ್ಪನೇ ನಾನು ಕೆಲಸ ಮಾಡ್ತಾ ಇದ್ದ ರೆಸ್ಟೋರೆಂಟ್ ಅಲ್ಲಿ ಇವಾಗ ಕೆಲಸ ಮಾಡ್ತಾ ಇರೋದು, ಸೊ ಆ ಜಾಗದಲ್ಲಿ ನನಗೆ ಇವಾಗ ಕೆಲಸ ಇಲ್ಲ, ಆದ್ರಿಂದಾನೇ ನಿಮ್ಮ ಹತ್ರ ಕೆಲಸ ಕೇಳಿ ಬಂದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ವಿಲನ್, ಏನೋ ನನ್ನ ಚಿಕ್ಕಪ್ಪನ, ಅವನು ನಿನ್ನ ಲೈಫ್ ಅಲ್ಲೂ ಆಟ ಆಡ್ಬಿಟ್ನಾ, ಅವನನ್ನು ಸುಮ್ನೆ ಬಿಡಬಾರ್ದು ಅಂತಾನೆ ನಾನು ಅವನಿಗೆ ಕೋಟ್ಲೆಯನ್ನ ಕೊಟ್ಟೆ, ಆದ್ರೂ ಇವಾಗ ಸಿಟಿಗೆ ಬಂದ್ಬಿಟ್ಟಿದಾನ, ಇರ್ಲಿ ಅವನನ್ನ ನಾನು ಸುಮ್ನೆ ಬಿಡಲ್ಲ ಅಂತ ತುಂಬಾನೇ ಕೊಬ್ಬಿಂದ ಮಾತಾಡ್ತಿರ್ಬೇಕಾದ್ರೆ ಆವಾಗ ನಮ್ಮ ಮಾಸ್ಟರ್ ಚೆಫ್ ಹತ್ರ ಹಳೆ ಅಸಿಸ್ಟೆಂಟ್ ಒಬ್ಬ ಕೆಲಸ ಮಾಡ್ತಾ ಇದ್ದ ಅಲ್ವಾ, ಅದೇ ಸಾಲ್ಟ್ ಅಂತ ಹೇಳಿ ಏನೋ ಒಂದು ವಿಷಯವನ್ನ ತೆಗೆದುಕೊಟ್ಟಿರ್ತಾನಲ್ಲ ನಮ್ಮ ಮಾಸ್ಟರ್ ಕೈಗೆ, ಅವನು ವಿಲನ್ ಹುಡುಗ ತಾನೆ. ಆ ಹುಡುಗ ಇವಾಗ ಏನಕ್ಕೆ ಸರ್ ಅವರೇನೆ ಅವರುಂಟು ಅವರ ಕೆಲಸ ಉಂಟು ಅಂತ ಊರನ್ನೇ ವೆಕೆಟ್ ಮಾಡಿ ಬಂದ್ಬಿಟ್ಟಿದಾರಲ್ಲ, ಮತ್ತೆ ನೀವೇನು ಸೂಪರ್ ಆದ ಕುಕಿಂಗ್ ಚೆಫ್ ಅಂತ ನಿಮಗೇನೆ ಆ ಡ್ರ್ಯಾಗನ್ ನೈಫ್ ಕೂಡ ಬಂದ್ಬಿಟ್ಟಿದೆಯಲ್ಲ, ಮತ್ತೆ ಏನಕ್ಕೆ ಸರ್ ಇನ್ನ ಅವರ ಮೇಲೆ ಕೋಪ ಮಾಡ್ಕೋತಿದ್ದೀರಾ, ನೀವು ಬಿಟ್ಬಿಡಿ ಸರ್ ಅಂತ ಏನೋ ಇದಕ್ಕೂ ಮುಂಚೆ ನಮ್ಮ ಮಾಸ್ಟರ್ ಚೆಫ್ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದ ಪ್ರೀತಿಯಲ್ಲಿ ಇವಾಗ ಅವರಿಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಕಾದ್ರೆ ಅದಕ್ಕೆ ವಿಲನ್ ತುಂಬಾನೇ ಟೆನ್ಷನ್ ಆಗಿ ಅವನ ಎದೆ ಪಟ್ಟಿಯನ್ನ ಹಿಡ್ಕೊಂಡು, ಲವ್ ನಿನಗೆ ಅವನ ಬಗ್ಗೆ ಗೊತ್ತಿಲ್ಲ, ಅವನಿಂದಾನೇ ನಾನು ನನ್ನ ತಂದೆಯನ್ನ ಕಳ್ಕೊಂಡಿದ್ದು, ನನ್ನ ತಂದೆಗೆ ತುಂಬಾನೇ ದೊಡ್ಡ ಮೋಸವನ್ನ ಮಾಡಿಬಿಟ್ಟ ಅವನು ಅಂತ ಹೇಳಿ ವಿಲನ್ ಇವಾಗ ಒಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ನಮ್ಮ ಮಾಸ್ಟರ್ ಚೆಫ್ ಅವರ ಅಣ್ಣನ ಹತ್ರ ಇಂದಾನೆ ಟೋಟಲ್ ಕುಕಿಂಗ್ ಕೆಲಸ ಎಲ್ಲವನ್ನು ಕಲ್ತ್ಕೊಂಡಿರೋದು, ಆದ್ರೆ ಹೋಗ್ತಾ ಹೋಗ್ತಾ ಅವರ ಅಣ್ಣನಿಗಿಂತ ತಮ್ಮ ಸೂಪರ್ ಆಗಿ ಅಡುಗೆ ಮಾಡಿದ್ರಿಂದ ಊರಿನ ಜನರು ಎಲ್ಲರೂ ಒಟ್ಟಿಗೆ ಸೇರಿ ಅಣ್ಣನ ಹತ್ರ ಇದ್ದ ಡ್ರ್ಯಾಗನ್ ನೈಫ್ ಅನ್ನು ತಗೊಂಡು ತಮ್ಮನಿಗೆ ಕೊಟ್ಬಿಟ್ಟಿದ್ದಾರೆ, ಅಂದ್ರೆ ನಮ್ಮ ಮಾಸ್ಟರ್ ಚೆಫ್ ಅವರಿಗೆ ಕೊಟ್ಬಿಟ್ಟಿರ್ತಾರೆ. ಸೊ ನಮ್ಮ ಹೀರೋ ಅವರ ಟ್ಯಾಲೆಂಟ್ ಅನ್ನು ತೋರಿಸಿದ್ದು ಯಾವುದೇ ರೀತಿಯ ಮೋಸವನ್ನ ಅವರ ಅಣ್ಣನಿಗೆ ಮಾಡಿರ್ಲಿಲ್ಲ, ಆದ್ರೆ ಬ್ರದರು ನನ್ನ ಹತ್ರನೇ ಈ ಕುಕಿಂಗ್ ಕಲೆಯನ್ನ ಕಲ್ತ್ಕೊಂಡು ನನ್ನನ್ನೇ ದಾಟಿ ಹೋಗ್ತಾ ಇದ್ದಾನಲ್ಲ ಅಂತ ಹೊಟ್ಟೆ ಹುರ್ಕೊಂಡ ಬ್ರದರ್ ಫುಲ್ ಎಣ್ಣೆ ಹೊಡೆದ ಅವರ ತಮ್ಮನ ಹತ್ರ ಹೋಗಿ ಜಗಳ ಮಾಡಿರ್ತಾರೆ. ನಮ್ಮ ಮಾಸ್ಟರ್ ಚೆಫ್ ಅವರನ್ನ ತಡೆಯೋದಕ್ಕೇನೆ ನೋಡಿರ್ತಾರೆ, ಆದ್ರೆ ಅಲ್ಲಿ ನಡೆದಿದ್ದ ಜಗಳದಲ್ಲಿ ಮೇಲಿದ್ದ ಒಂದು ಕಳ್ಳು ಬಂಡೆ ಅಣ್ಣನವರ ಕೈ ಮೇಲೇನೆ ಬಿದ್ದು ಅವರ ಕೈಗೆ ಸಿಕ್ಕಾಪಟ್ಟೆ ಏಟಾಗ್ಬಿಡುತ್ತೆ. ಏನೇ ಹೊಡೆದಾಡ್ಕೊಂಡ್ರು ಅಣ್ಣ ತಮ್ಮಂದಿರಲ್ವಾ, ಆದ್ರಿಂದ ನಮ್ಮ ಮಾಸ್ಟರ್ ಚೆಫ್ ಅವರ ಅಣ್ಣನವರಿಗೆ ಬ್ಯಾಂಡೇಜ್ ಅನ್ನ ಹಾಕಿ ಕೊಡ್ತಾರೆ. ಆದ್ರೂ ಈ ಅವಮಾನವನ್ನ ತಡ್ಕೊಳ್ಳೋಕೆ ಆಗದೆ ಇರುವ ಬ್ರದರು ಇದ್ರ ಮೇಲೆ ನನ್ನ ಕೈಯಲ್ಲಿ ಈ ಊರಲ್ಲಿ ಇರೋಕೆ ಆಗಲ್ಲ ಅಂತ ಯೋಚನೆ ಮಾಡಿ ಅವರ ಮಗನನ್ನ ನಮ್ಮ ಮಾಸ್ಟರ್ ಚೆಫ್ ಹೀರೋ ಹತ್ರನೇ ಬಿಟ್ಬಿಟ್ಟು ಆ ಊರನ್ನೇ ಬಿಟ್ಟು ಹೊರಟೋಗ್ಬಿಡ್ತಾರೆ. ಇಲ್ಲಿವರೆಗೂ ಅವರು ರಿಟರ್ನ್ ಬಂದೇ ಇಲ್ಲ, ಅವರಿಗೆ ಏನಾಯ್ತು ಅಂತಾನು ಗೊತ್ತಿಲ್ಲ. ಆದ್ರೆ ಚಿಕ್ಕ ವಯಸ್ಸಿನಲ್ಲೇ ವಿಲ್ಲನ್ ಈ ದೃಶ್ಯವನ್ನ ನೋಡಿರ್ತಾನೆ, ಅವರ ತಂದೆ ಮನೆ ಬಿಟ್ಟು ಹೋಗೋದನ್ನ. ಸೊ ಹುಡುಗ ಏನಂತ ಅನ್ಕೋತಾನೆ ಅಂದ್ರೆ, ಚಿಕ್ಕಪ್ಪನೇ ನನ್ನ ತಂದೆಯವರ ನೇಮು ಫೇಮು ಎಲ್ಲವನ್ನು ಕಿತ್ಕೊಂಡು ಅವರನ್ನು ಹೊಡೆದು ಮನೆ ಬಿಟ್ಟೇನೆ ಓಡಿಸ್ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿರ್ತಾನೆ ಹುಡುಗ. ನನ್ನ ತಂದೆ ಜೀವಂತವಾಗಿ ಇದಾರ ಇಲ್ಲ ಸೊತ್ತೋಗ್ಬಿಟ್ರ ಅಂತ ಕೂಡ ನನಗೆ ಗೊತ್ತಿಲ್ಲ ಅಂತ ನಮ್ಮ ಮಾಸ್ಟರ್ ಚೆಫ್ ಅವರ ಮೇಲೆ ಸಿಕ್ಕಾಪಟ್ಟೆ ಕೋಪದಲ್ಲೇ ಇರ್ತಿದ್ದಾನೆ ಈ ವಿಲ್ಲನ್. ಇದ್ರ ಬಗ್ಗೆ ಎಲ್ಲರ ಹತ್ರನೂ ಹೇಳ್ಬಿಟ್ಟು ಇವಾಗ ಕೆಲಸ ಕೇಳಿ ಬಂದಿದ್ದ ಆ ಚೆಫಿಗೂ ಒಂದು ಕೆಲಸವನ್ನ ಹಾಕಿ ಕೊಡ್ತಾನೆ. ಈ ಕಡೆ ಮಾಸ್ಟರ್ ಚೆಫ್ ಆ ಸ್ಟೂಡೆಂಟ್ ಹುಡುಗನಿಗೆ ಇನ್ನ ಕುಕಿಂಗ್ ಮಾಡೋದ್ರ ಬಗ್ಗೆ ಹೇಳ್ಕೊಡದೆ ಯಾವಾಗ್ಲೂ ಅವನ ಹತ್ರ ಕಟಿಂಗ್ ಕೆಲಸಗಳನ್ನ ಮಾತ್ರ ಮಾಡಿಸ್ಕೊತಿರ್ತಾರೆ. ಆದ್ರೂ ಅವನು ಸುಮ್ನೆ ಇರ್ತಿಲ್ಲ, ಗ್ಯಾಪ್ ಸಿಗ್ಬೇಕಾದ್ರೆಲ್ಲ ಅವನೇ ಅಡುಗೆ ಮಾಡಿ ಟ್ರೈ ಮಾಡ್ತಾನೆ. ಜೊತೆಗೆ ಅಕ್ಕ ತಂಗಿರಲ್ಲಿ ತಂಗಿ ಹುಡುಗಿ ಹತ್ರ ಕ್ಲೋಸ್ ಆಗಿ ಮೂವ್ ಆಗ್ತಿರ್ತಾನೆ, ಹಾಗೆ ಅವಳಿಗೆ ಅಡುಗೆ ಮಾಡೋದ್ರ ಬಗ್ಗೆ ಕೂಡ ಹೇಳ್ಕೊಡ್ತಿರ್ತಾನೆ. ಸೊ ಇಬ್ಬರುವೆ ಹಾಗೆ ಲವ್ ಮಾಡೋದಕ್ಕೂ ಶುರು ಮಾಡ್ತಾರೆ. ಹಾಗೆ ದಿನಗಳು ಕಳೀತಿರುತ್ತೆ. ಸೊ ಇವಾಗ ನಮ್ಮ ಮಾಸ್ಟರ್ ಚೆಫ್ ಈ ರೆಸ್ಟೋರೆಂಟ್ ಗೆ ಬಂದು ಕುಕಿಂಗ್ ಮಾಡೋದಕ್ಕೆ ಶುರು ಮಾಡಿದ್ರಿಂದ ಆ ರೆಸ್ಟೋರೆಂಟ್ ಮತ್ತೆ ತುಂಬಾನೇ ಫೇಮಸ್ ಆಗೋದಕ್ಕೆ ಶುರು ಆಗುತ್ತೆ, ಮತ್ತೆ ಅದರ ಹಳೆ ಸ್ಟೇಜ್ ಗೆ ಬರ್ತಿರುತ್ತೆ. ಹೇಗೆ ಇವರ ತಂದೆಯವರು ಅಡುಗೆ ಮಾಡಿ ಹೋಟೆಲ್ ನ ತುಂಬಾನೇ ಸೂಪರ್ ಆಗಿ ರನ್ ಮಾಡ್ತಿದ್ರು, ಅದೇ ರೀತಿ ಅವರ ತಂದೆಯವರ ಟೇಸ್ಟ್ ಅಲ್ಲಿ ನಮ್ಮ ಹೀರೋ ಕುಕ್ ಮಾಡೋದ್ರಿಂದ ಜನರು ಇವರ ರೆಸ್ಟೋರೆಂಟ್ ಅಲ್ಲಿ ಹೋಗ್ತಿದ್ದಾರೆ. ಅದೇ ತರ ನಮ್ಮ ಮಾಸ್ಟರ್ ಚೆಫ್ ಪಾರಂಪರಿಕ ರೀತಿಯಲ್ಲಿ ತುಂಬಾನೇ ಹೊಸ ಹೊಸ ಡಿಶ್ ಗಳನ್ನ ಕಂಡು ಹಿಡಿದು ಅವು ಎಲ್ಲವನ್ನು ಮೆನು ಅಲ್ಲಿ ಆಡ್ ಮಾಡ್ತಾನೆ ಇರ್ತಾರೆ. ಸೊ ಇದಕ್ಕಾಗಿನೇ ಆ ರೆಸ್ಟೋರೆಂಟ್ ಗೆ ಬರುವ ಜನರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇರುತ್ತೆ. ಸೊ ಈ ರೀತಿ ಹೋಟೆಲ್ ಫೇಮಸ್ ಆಗ್ತಿರ್ಬೇಕಾದ್ರೆ ವಿಲ್ಲನ್ ಸುಮ್ನೆ ಬಿಡ್ತಾನ, ಅವನ ಹುಡುಗರನ್ನ ಆ ರೆಸ್ಟೋರೆಂಟ್ ಗೆ ಕಳಿಸಿ ಫುಡ್ ಅನ್ನ ಆರ್ಡರ್ ಮಾಡಿಸಿ ನಂತರ ಫುಡ್ ರೆಡಿಯಾಗಿ ಬಂದಾಗ ಅದ್ರ ಒಳಗಡೆ ನಟ್ಸ್ ಅನ್ನ ಹಾಕೋದು. ಆಲ್ರೆಡಿ ಇವ್ರುಗಳು ಅವ್ರ ಫಿಂಗರ್ ನೈಲ್ಸ್ ಅನ್ನೆಲ್ಲ ಕಟ್ ಮಾಡಿ ತಂದಿರ್ತಾರೆ ಅನ್ಸುತ್ತೆ, ಆ ನೈಲ್ಸ್ ಅನ್ನೆಲ್ಲ ಫುಡ್ ಒಳಗಡೆ ಹಾಕಿಟ್ಬಿಟ್ಟು, ಏನು ನಿಮ್ಮ ರೆಸ್ಟೋರೆಂಟ್ ಫುಡ್ಸ್ ಎಲ್ಲ ಇಷ್ಟೊಂದು ಕೆಟ್ಟದಾಗಿರ್ತಾ ಇದೆ, ಕ್ಲೀನ್ಲಿನೆಸ್ ಇರ್ತಾ ಇಲ್ವಲ್ಲ, ಯಾರು ನಿಮ್ಮ ಚೆಫ್, ಈ ರೆಸ್ಟೋರೆಂಟ್ ಗೆ ಅಡುಗೆ ಭಟ್ರು ಯಾರು, ಅವರನ್ನ ಕರೀರಿ ಅಂತ ನಮ್ಮ ಮಾಸ್ಟರ್ ಚೆಫ್ ಅನ್ನೆಲ್ಲ ಕರೆದಿಟ್ಟು ಗಲಾಟೆ ಮಾಡ್ತಿರ್ತಾರೆ. ಆವಾಗ ಹೋಟೆಲ್ ಗೆ ಬಂದಿರುವ ಜನರು ಕೂಡ ಇದನ್ನೆಲ್ಲ ನೋಡ್ಬಿಟ್ಟು ಎಲ್ಲಿ ಹೋಟೆಲ್ ಅಲ್ಲಿ ಕ್ಲೀನ್ಲಿನೆಸ್ ಇರೋಲ್ವೋ ಅಂತ ಫೀಲ್ ಮಾಡ್ತಿರ್ತಾರೆ. ಆದ್ರೆ ನಮ್ಮ ಮಾಸ್ಟರ್ ಚೆಫ್ ಅದನ್ನ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾರೆ, ಅವರಿಗೆ ಗೊತ್ತಾಗ್ಬಿಟ್ಟಿರುತ್ತೆ ಯಾರು ಈ ಕೆಲಸವನ್ನ ಮಾಡ್ತಿರೋದು ಅಂತ. ನೆಕ್ಸ್ಟ್ ದಿನ ನಮ್ಮ ತಂಗಿ ಹುಡುಗಿ ಮತ್ತೆ ನಮ್ಮ ಹೀರೋ ಸ್ಟೂಡೆಂಟ್ ಮಾರ್ಕೆಟ್ ಗೆ ಹೋಗಿರ್ತಾರೆ. ಹಾಗೆ ಜಾಲಿಯಾಗಿ ಮಾತಾಡಿ ನಗಾಡ್ಕೊಂಡು ಪರ್ಚೇಸ್ ಅನ್ನ ಮಾಡ್ತಿರ್ಬೇಕಾದ್ರೆ ಆ ವಿಲನ್ ಅವನ ಹುಡುಗರನ್ನ ನೋಡ್ಬಿಡ್ತಾಳೆ ತಂಗಿ ಹುಡುಗಿ. ನಿನ್ನೆ ನಮ್ಮ ರೆಸ್ಟೋರೆಂಟ್ ಗೆ ಬಂದು ನಮ್ಮ ಫುಡ್ ಬಗ್ಗೆ ತಪ್ಪಾಗಿ ಮಾತಾಡ್ತಿದ್ದು ಇವನು ತಾನೇ, ಇರು ಇವನಿಗೆ ಹೋಗಿ ಒಂದು ಗತಿ ತೋರಿಸಿ ಬರ್ತೀನಿ ಅಂತ ಡೈರೆಕ್ಟ್ ಆಗಿ ಹೋಗಿ ಅವನಿಗೆ ಹೊಡೆಯೋದಕ್ಕೆ ಶುರು ಮಾಡ್ತಾಳೆ ನಮ್ಮ ತಂಗಿ ಹುಡುಗಿ. ಸರಿ ಅವನು ಒಬ್ಬನೇ ಬಂದಿರ್ತಾನೆ ಅಂತ ಅನ್ಕೊಂಡಿರ್ತಾಳೆ, ಆದ್ರೆ ನೋಡಿದ್ರೆ ಅವನು ಟೋಟಲ್ ಗ್ರೂಪ್ ಜೊತೆ ಬಂದಿರ್ತಾನೆ. ಸೊ ಟೋಟಲ್ ಆಗಿ ವಿಲನ್ ಗ್ರೂಪ್ ನಮ್ಮ ಹುಡುಗರನ್ನ ಅಟ್ಯಾಕ್ ಮಾಡುತ್ತೆ. ಅದ್ರಲ್ಲೂ ನಮ್ಮ ಹೀರೋ ಸ್ಟೂಡೆಂಟ್ ಗೆ ಕುಂಫು ಎಲ್ಲ ಗೊತ್ತಲ್ವಾ, ಸೊ ಬರೋ ಎಲ್ಲರನ್ನು ಹೊಡೆದು ಹೇಗೋ
ಮೇಂಟೈನ್ ಮಾಡ್ತಿರ್ತಾನೆ. ಆದ್ರೆ ಈ ಕಡೆ ತಂಗಿ ಹುಡುಗಿಗೆ ಜಗಳ ಮಾಡೋದಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಜಸ್ಟ್ ಕುಂಫು ಎಲ್ಲೋ ಬೆಲ್ಟ್. ನಂತರ ಹೇಗೋ ನಮ್ಮ ಹೀರೋ ಸ್ಟೂಡೆಂಟ್ ಎಲ್ಲರನ್ನು ಹೊಡೆದು ಆ ಹುಡುಗಿಯನ್ನು ಕಾಪಾಡಿ ಅಲ್ಲಿಂದ ಎಸ್ಕೇಪ್ ಆಗಿ ಹೊರಗಡೆ ಓಡಿ ಹೋಗ್ತಾರೆ. ನಂತರ ಮನೆಗೆ ಬಂದು ಕೂತು ಹಾಗೆ ರಿಲ್ಯಾಕ್ಸ್ ಆಗಿ ಮಾತಾಡಿ ಇಬ್ಬರು ನಗಾಡ್ತಿರ್ಬೇಕಾದ್ರೆ ಆವಾಗ ಟಿವಿಯಲ್ಲಿ ಒಂದು ಕುಕಿಂಗ್ ಕಾಂಪಿಟೇಷನ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಆ ನಾಡಿನ ಸೂಪರ್ ಕುಕಿಂಗ್ ಚೆಫ್ ಯಾರು ಅನ್ನೋದ್ರ ಬಗ್ಗೆಯ ಕಾಂಪಿಟೇಷನ್ ಅದು. ಆ ಕಾಂಪಿಟೇಷನ್ ಅಲ್ಲಿ ವಿನ್ ಮಾಡಿದ್ರೆ 1 ಕೋಟಿ ಹಣವನ್ನು ಕೊಡ್ತಾರಂತೆ. ಅದು ಮಾತ್ರ ಇಲ್ಲ, ಕಾಂಪಿಟೇಷನ್ ಅಲ್ಲಿ ಸೇರಿ ಯಾವ ಚೆಫ್ ಯಾವ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೋ ಈ ಪ್ರೋಗ್ರಾಮ್ ಇಂದ ರೆಸ್ಟೋರೆಂಟ್ ಕೂಡ ತುಂಬಾನೇ ಫೇಮಸ್ ಆಗುತ್ತೆ ಅಲ್ವಾ. ಆದ್ರಿಂದ ನಮ್ಮ ಸ್ಟೂಡೆಂಟ್ ಹೀರೋ, ಅಕ್ಕ ತಂಗಿಯರು ಮತ್ತೆ ಆ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರುವ ಇನ್ನೊಬ್ಬ ಹುಡುಗ, ಇವರು ಎಲ್ಲರೂ ನಮ್ಮ ಮಾಸ್ಟರ್ ಚೆಫ್ ಹತ್ರ ಈ ಕಾಂಪಿಟೇಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿ, ಖಂಡಿತ ನೀವೇನೇ ಗೆಲ್ಲೋದು, ಯಾಕಂದ್ರೆ ನೀವು ಒಂದು ತುಂಬಾನೇ ಸೂಪರ್ ಆದ ಟ್ಯಾಲೆಂಟೆಡ್ ಆದ ಮಾಸ್ಟರ್ ಕುಕಿಂಗ್ ಚೆಫ್. ನೀವು ವಿನ್ ಮಾಡಿದ್ರೆ ನಿಮಗೆ 1 ಕೋಟಿ ರೂಪಾಯಿ ಹಣ ಸಿಗುತ್ತೆ. ಅದು ಮಾತ್ರ ಇಲ್ಲ, ನೀವು ಈ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ರೆಸ್ಟೋರೆಂಟ್ ಕೂಡ ತುಂಬಾನೇ ಫೇಮಸ್ ಆಗುತ್ತೆ ಅಂತ ಎಲ್ಲರೂ ಹೇಳ್ಬೇಕಾದ್ರೆ ಆವಾಗ ನಮ್ಮ ಮಾಸ್ಟರ್ ಚೆಫ್, ಇಲ್ಲ ನನ್ನ ಕೈಯಲ್ಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋಕೆ ಆಗಲ್ಲ, ಯಾಕೆಂದ್ರೆ ಈ ಕಾಂಪಿಟೇಷನ್ ಕಂಡಕ್ಟ್ ಆಗುವ ಆವತ್ತಿನ ದಿನ ನಮ್ಮ ಊರಿನ ಹೆಡ್ ನನ್ನನ್ನು ಕರೆದಿದ್ದಾರೆ, ನನ್ನನ್ನು ಇನ್ವೈಟ್ ಮಾಡಿದ್ದಾರೆ. ಮತ್ತೆ ಊರಿಗೆ ನನ್ನ ಊರಿನ ಜನರೆಲ್ಲ ಮತ್ತೆ ನನ್ನನ್ನು ನೋಡ್ಬೇಕು ಅಂತ ಆಸೆ ಪಡ್ತಿದ್ದಾರಂತೆ. ಅಲ್ಲಿ ಊಟ ಸರಿ ಇಲ್ವಂತೆ, ತುಂಬಾ ಗಲಾಟೆಗಳನ್ನ ಮಾಡ್ತಿದಾರಂತೆ. ಸೊ ಇವು ಎಲ್ಲದಕ್ಕೂ ಕಾರಣ ಯಾರು ಅನ್ನೋದನ್ನು ಕಂಡುಹಿಡಿದು ಬಿಟ್ಟಿದ್ದಾರೆ. ಆದ್ರಿಂದ ನಮ್ಮ ಊರಿನ ಹೆಡ್ ಮತ್ತೆ ಊರಿನ ಜನರು ಎಲ್ಲರೂ ಅವರ ಮನಸ್ಸನ್ನ ಬದಲಾಯಿಸಿಕೊಂಡು ನನ್ನನ್ನ ಮತ್ತೆ ನಮ್ಮ ಊರಿಗೆನೆ ಕರೀತಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು ಅಂತ ಮಾಸ್ಟರ್ ಚೆಫ್ ಹೇಳ್ಬೇಕಾದ್ರೆ, ಏನು ಸರ್ ಅವತ್ತಿನ ದಿನಾನೇ ನೀವು ಹೋಗ್ಬೇಕಾ, ಇನ್ನೊಂದು ದಿನ ನಿಮ್ಮ ಊರಿಗೆ ನೀವು ಹೋಗ್ಬೋದಲ್ವಾ ಅಂತ ಹುಡುಗರು ಕೇಳಿದ್ರೆ, ಇಲ್ಲ ನಮ್ಮ ಊರಿನ ಹೆಡ್ ಏನನ್ನ ಹೇಳ್ತಾರೋ ಅದನ್ನೇ ನಾವು ಮಾಡ್ಬೇಕು. ಆದ್ರೆ ಇನ್ನ ನಿಜವನ್ನ ಹೇಳ್ಬೇಕು ಅಂದ್ರೆ ನಾನು ಈ ಕಾಂಪಿಟೇಷನ್ ಅಲ್ಲಿ ಭಾಗಿ ಆಗೋದಕ್ಕಿಂತ, ಸರ್ ಏನು ಸರ್ ನನಗೆ ಯಾವಾಗ ಸರ್ ನೀವು ಕುಕಿಂಗ್ ಮಾಡೋದಕ್ಕೆ ಹೇಳ್ಕೊಟ್ರಿ, ಯಾವಾಗ್ಲೂ ಬರೀ ವೆಜಿಟೇಬಲ್ಸ್ ಅನ್ನ ಕಟ್ ಮಾಡಿಸ್ಕೊಂಡ್ರಿ ಅಷ್ಟೇ, ನೈಫ್ ಅನ್ನ ಶಾರ್ಪ್ ಮಾಡೋದಕ್ಕೆ ಹೇಳ್ಕೊಟ್ಟಿದ್ದೀರಾ ಅಷ್ಟೇ, ಅದನ್ನ ಬಿಟ್ರೆ ಏನು ಸರ್ ನೀವು ಹೇಳ್ಕೊಟ್ರಿ ನನಗೆ ಅಂತ ಹುಡುಗ ಗಾಬರಿಯಾಗಿ ಮಾತಾಡ್ಬೇಕಾದ್ರೆ ಅದಕ್ಕೆ ನಮ್ಮ ಮಾಸ್ಟರ್ ಚೆಫ್, ಲೋ ತಮ್ಮ ಇನ್ನ ಕಾಂಪಿಟೇಷನ್ ಗೆ ಟೈಮ್ ಇರ್ತಾ ಇದೆ, ನಾನು ಆ ಗ್ಯಾಪ್ ಅಲ್ಲಿ ಬಂದು ನಿನಗೆ ಚೆನ್ನಾಗಿ ಟ್ರೈನಿಂಗ್ ಅನ್ನು ಕೊಡ್ತೀನಿ ಕುಕಿಂಗ್ ಮಾಡೋದಕ್ಕೆ, ಏನು ಹೆದರ್ಕೋಬೇಡ ಅಂತ ಹೇಳಿ ಅದೇ ರೀತಿ ನಮ್ಮ ಮಾಸ್ಟರ್ ಚೆಫ್ ನಮ್ಮ ಸ್ಟೂಡೆಂಟ್ ಹೀರೋಗೆ ಸೂಪರ್ ಆಗಿ ಟ್ರೈನಿಂಗ್ ಅನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಒಂದೊಂದು ವೆಜಿಟೇಬಲ್ಸ್ ಅನ್ನು ಯಾವ ರೀತಿ ನೀಟಾಗಿ ಕಟ್ ಮಾಡಬೇಕು, ಅದನ್ನ ಹೇಗೆ ಅಡುಗೆ ಮಾಡಬೇಕು, ಯಾವ ಫುಡ್ ಅನ್ನ ಎಷ್ಟು ಟೆಂಪರೇಚರ್ ಅಲ್ಲಿ ಇಟ್ಟು ಅಡುಗೆ ಮಾಡಿ ಅದನ್ನ ನೀಟಾಗಿ ಸಪ್ಲೈ ಅನ್ನ ಮಾಡಬೇಕು, ಯಾವ ರೀತಿ ಡೆಕೋರೇಷನ್ ಅನ್ನ ಮಾಡಬೇಕು ಅಂತ ಟೋಟಲ್ ಆಗಿ ನಮ್ಮ ಮಾಸ್ಟರ್ ಚೆಫ್ ಗೆ ಗೊತ್ತಿರುವ ಕುಕಿಂಗ್ ಸ್ಟೈಲ್ ಎಲ್ಲವನ್ನು ನಮ್ಮ ಹೀರೋ ಸ್ಟೂಡೆಂಟ್ ಗೆ ಹೇಳ್ಕೊಡ್ತಿರ್ತಾರೆ. ಅವನುವೇ ಎಲ್ಲವನ್ನ ಅವರ ಹತ್ರ ಇಂದ ಕಲ್ತ್ಕೊತಿರ್ತಾನೆ ಹುಡುಗ. ಅದೇ ತರ ಸ್ವಲ್ಪ ದಿನದಲ್ಲಿ ಆ ಕಾಂಪಿಟೇಷನ್ ಶುರು ಆಗುತ್ತೆ. ಅದೇ ತರ ನಮ್ಮ ಹೀರೋ ಸ್ಟೂಡೆಂಟ್ ಮತ್ತೆ ನಮ್ಮ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಒಬ್ಬ ಹುಡುಗ ನಮ್ಮ ಹೀರೋ ಸ್ಟೂಡೆಂಟ್ ಗೆ ಅಸಿಸ್ಟೆಂಟ್ ಆಗಿ ಇಬ್ಬರು ಸೇರಿ ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಂದ್ರೆ ಒಂದೊಂದು ರೆಸ್ಟೋರೆಂಟ್ ಇಂದ ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಅಂದ್ರೆ ಒಬ್ಬರು ಚೆಫ್, ಅವರಿಗೆ ಒಬ್ಬರು ಅಸಿಸ್ಟೆಂಟ್ ಆಗಿ. ಅದೇ ತರ ನಮ್ಮ ಹುಡುಗಿ ರೆಸ್ಟೋರೆಂಟ್ ಇಂದ ಕೆಲಸವನ್ನ ಬಿಟ್ಬಿಟ್ಟು ವಿಲನ್ ಹತ್ರ ಹೋಗಿ ಸೇರ್ಕೊಂಡ್ರಲ್ಲ ಒಬ್ಬರು ಚೆಫ್, ಅವರು ಮತ್ತೆ ಅವರಿಗೆ ಹೆಲ್ಪರ್ ಆಗಿ ಆ ವಿಲನ್ ಟೀಮ್ ಅಲ್ಲಿ ಇರ್ತಾ ಇದ್ದ ಒಬ್ಬ ಹೆಡ್ ಚೆಫ್, ಇಬ್ಬರು ಸೇರಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಆಲ್ಮೋಸ್ಟ್ ಟೋಟಲ್ ಆಗಿ 5-6 ಟೀಮ್ ಪಾರ್ಟಿಸಿಪೇಟ್ ಮಾಡಿರುತ್ತೆ. ಅದರಲ್ಲಿ ತುಂಬಾನೇ ಟಫ್ ಆದ ಟೀಮ್ ಯಾವುದು ಅಂದ್ರೆ ವಿಲನ್ ಟೀಮ್ ಮತ್ತೆ ನಮ್ಮ ಹೀರೋ ಅವನ ಟೀಮೇ. ಆದ್ರೆ ವಿಲನ್ ಅವರ ಟೀಮ್ ತುಂಬಾನೇ ಕಾನ್ಫಿಡೆಂಟ್ ಆಗಿರ್ತಾರೆ, ಆದ್ರೆ ಹೀರೋ ಅವನ ಟೀಮ್ ಲೈಟ್ ಆಗಿ ಒದ್ದಾಡ್ತಿರ್ತಾರೆ. ಕಾಂಪಿಟೇಷನ್ ಶುರು ಆಗುತ್ತೆ. ಎಲ್ಲರೂ ಸೂಪರ್ ಆಗಿ ಅಡುಗೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಆಡಿಯನ್ಸ್ ಜೊತೆ ಆಡಿಯನ್ಸ್ ಆಗಿ ಬಂದು ಅಕ್ಕ ತಂಗಿಯರು ಕೂತಿರ್ತಾರೆ. ಈ ಕಡೆ ಜಡ್ಜಸ್ ಕೂತು ಯಾರ್ಯಾರು ಏನನ್ನ ಅಡುಗೆ ಮಾಡ್ತಿರ್ತಾರೆ ಅಂತ ಕಮೆಂಟ್ರಿಯನ್ನು ಕೊಡ್ತಿರ್ತಾರೆ. ಇಲ್ಲಿ ನಮ್ಮ ಹುಡುಗರನ್ನ ನೋಡಿದ್ರೆ ತುಂಬಾನೇ ಹೆದರಿ ಹೋಗಿ ಪೆಕರಾಗಿ ನಿಂತಿರ್ತಾರೆ. ಏನನ್ನ ಕುಕ್ ಮಾಡೋದು ಅಂತ ಗೊತ್ತಿಲ್ಲದೆ ನಮ್ಮ ಹುಡುಗರು ಗಾಬರಿಯಾಗಿ ನಿಂತಿರ್ಬೇಕಾದ್ರೆ ಆವಾಗ ಅಕ್ಕ ಹುಡುಗಿ ಸ್ವಲ್ಪ ಯೋಚನೆ ಮಾಡಿ ಪೋಸ್ಟ್ ಆಫ್ ಸಿಚುವೇಶನ್ ಅನ್ನೋ ಡಿಶಿನ ಬಗ್ಗೆ ಒಂದು ಹಿಂಟ್ ಅನ್ನು ಕೊಡ್ಬೇಕಾದ್ರೆ ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಹುಡುಗರು ಹಾಗೆ ಖುಷಿಯಾಗಿ ಅದನ್ನ ಅಡುಗೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದು ಹೇಗೋ ಅಂದ್ರೆ ಪಾರಂಪರಿಕ ರೀತಿಯಲ್ಲಿ ಈ ಕೋಳಿ, ಬಾತ್ಕೋಳಿ ಮತ್ತೆ ಪಾರಿವಾಳ ಅವೆಲ್ಲ ಇದೆಯಲ್ಲ, ಅವುಗಳನ್ನ ಹಾಗೆ ಕಟ್ ಮಾಡಿ ಅದ್ರ ಒಳಗಡೆ ಇರ್ತಾ ಇರುವ ಫ್ಲೆಶ್ ಅನ್ನ ಮಾತ್ರ ಹೊರಗಡೆ ತೆಗೆದು ಬರೀ ಸ್ಕಿನ್ ಅನ್ನ ಮಾತ್ರ ಯೂಸ್ ಮಾಡಿ ಹಿಸ್ಟಾರಿಕಲ್ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಯೂಸ್ ಮಾಡಿ ಆ ಸ್ಕಿನ್ ಒಳಗಡೆ ಸ್ಟಫ್ ಮಾಡಿ ಒಂದರ ಒಳಗಡೆ ಒಂದನ್ನ ಹಾಕಿ ಮತ್ತೆ ಮಸಾಲವನ್ನ ಹಾಕಿ ಫುಲ್ ಸ್ಟಫಿಂಗ್ ಅನ್ನ ಮುಗಿಸಿ ಅದನ್ನ ಹಾಗೆ ಫ್ರೈ ಮಾಡಿ ತೆಗಿಬೇಕು. ಇದನ್ನ ಆಲ್ರೆಡಿ ನಮ್ಮ ಮಾಸ್ಟರ್ ಚೆಫ್ ನಮ್ಮ ಹೀರೋ ಸ್ಟೂಡೆಂಟ್ ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಅದನ್ನ ಅಕ್ಕ ಹುಡುಗಿ ಇವಾಗ ಕುಕಿಂಗ್ ಅನ್ನ ಮಾಡು ಅಂತ ಹೇಳ್ಬೇಕಾದ್ರೆ ಅದನ್ನ ನೆನಪು ಮಾಡ್ಕೊಂಡ ನಮ್ಮ ಹುಡುಗ ಅದನ್ನು ಸೂಪರ್ ಆಗಿ ಅಡುಗೆ ಮಾಡ್ತಾನೆ. ಎಲ್ಲರೂ ಬೇಗ ಅಡುಗೆಯನ್ನ ಮಾಡಿ ಕಂಪ್ಲೀಟ್ ಮಾಡಿದ ಮೇಲೆ ಅಷ್ಟು ಟೇಸ್ಟಿಯಾದ ಫುಡ್ಸ್ ಎಲ್ಲವನ್ನು ತಗೊಂಡು ಹೋಗಿ ಜಡ್ಜಸ್ ಮುಂದೆ ಇಡ್ತಾರೆ. ಅದರಲ್ಲಿ ಎಲ್ಲರ ಫುಡ್ ಅನ್ನು ಟೇಸ್ಟ್ ಮಾಡಿ ನೋಡ್ತಾರೆ ಜಡ್ಜಸ್. ಎಲ್ಲರ ಅಡುಗೆನೂ ಸಖತ್ತಾಗಿರ್ತಾ ಇದೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ವಿಲನ್ ಟೀಮ್ ಅವರು ಅಡುಗೆ ಮಾಡಿರೋದು ಸಖತ್ ಸೂಪರ್ ಟೇಸ್ಟಿ ಆಗಿರ್ತಾ ಇದೆ. ಚಿಂದಿ ಜಡ್ಜಸ್ ತಿನ್ಬಿಟ್ಟು ತುಂಬಾನೇ ಓವರ್ ಆಗಿ ಅಪ್ರಿಶಿಯೇಟ್ ಮಾಡ್ತಿರ್ತಾರೆ ವಿಲನ್ ಟೀಮ್ ಅವರನ್ನ. ಇದನ್ನ ನೋಡಿದ ನಮ್ಮ ಹೀರೋ ಸ್ಟೂಡೆಂಟ್ ಅಷ್ಟೇ ಮುಗಿತು ಅನ್ಸುತ್ತೆ ನಮ್ಮ ಕತೆ ಅನ್ನೋ ರೀತಿ ಯೋಚನೆ ಮಾಡ್ತಿರ್ತಾನೆ. ಆವಾಗ ಜಡ್ಜಸ್ ಎಲ್ಲ ಡಿಶ್ ಅನ್ನು ಟೇಸ್ಟ್ ಮಾಡಿಬಿಟ್ಟು ಕೊನೆಗೆ ಅವರ ಅನೌನ್ಸ್ಮೆಂಟ್ ಅನ್ನು ಕೊಡ್ತಾರೆ. ನೆಕ್ಸ್ಟ್ ಲೆವೆಲ್ ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡಿದ್ರೆ ನಮ್ಮ ವಿಲನ್ ಟೀಮ್ ಮತ್ತೆ ನಮ್ಮ ಹೀರೋ ಅವನ ಟೀಮ್. ಇದನ್ನು ನೋಡಿದ ನಮ್ಮ ಹೀರೋ ಸ್ಟೂಡೆಂಟ್ ತುಂಬಾನೇ ಖುಷಿ ಆಗ್ತಾನೆ. ಅದೇ ರೀತಿ ನಮ್ಮ ಅಕ್ಕ ತಂಗಿ ಹುಡುಗಿರುವೆ ಸೂಪರ್ ಆಗಿ ಖುಷಿ ಆಗ್ತಿರ್ತಾರೆ. ಫೈನಲ್ ಗೆ ಹೋಗ್ತೀವಿ, ಟ್ರಾಫಿಯನ್ನ ಗೆಲ್ತೀವಿ ಅಂತ ಚಿಯರ್ಸ್ ಮಾಡ್ಕೋತಿರ್ತಾರೆ. ಸೊ ಇವಾಗ ನಮ್ಮ ಹೀರೋ ಟೀಮ್ ವಿಲನ್ ಟೀಮೇ ಫೈನಲ್ ಗೆ ಹೋಗ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡ ವಿಲನ್ ಏನನ್ನ ಮಾಡ್ತಾನೆ ಅಂದ್ರೆ ಇವ್ರುಗಳನ್ನ ಸುಮ್ನೆ ಬಿಡಬಾರ್ದು ಅಂತ ನಮ್ಮ ಅಕ್ಕ ತಂಗಿಯರವರ ರೆಸ್ಟೋರೆಂಟ್ ಗೆ ಅವನ ಹುಡುಗರನ್ನ ಕಳಿಸಿ ಕೊಡ್ತಾನೆ. ಆ ಸಮಯದಲ್ಲಿ
ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಇರ್ತಾ ಇರೋದು ನಮ್ಮ ಹೀರೋ ಸ್ಟೂಡೆಂಟ್ ಮತ್ತೆ ತಂಗಿ ಹುಡುಗಿ ಮಾತ್ರ. ಹೇಗೋ ಆದಷ್ಟು ನಮ್ಮ ಹೀರೋ ಸ್ಟೂಡೆಂಟ್ ಎಲ್ಲರ ಜೊತೆನೂ ಸೂಪರ್ ಆಗಿ ಫೈಟ್ ಮಾಡ್ತಾವನೆ. ಆದ್ರೆ ಈ ಕಡೆ ತಂಗಿ ಹುಡುಗಿಯನ್ನ ಸರಿಯಾಗಿ ಹಿಡಿದು ಲಾಕ್ ಮಾಡ್ಕೊಂಡು ನಮ್ಮ ಹುಡುಗನನ್ನು ಅವಳನ್ನ ಇಟ್ಟೆ ಬ್ಲಾಕ್ ಮೇಲ್ ಮಾಡಿ ಅವನನ್ನು ಹಿಡಿದು ಲಾಕ್ ಮಾಡ್ಕೋತಾರೆ. ನಂತರ ನಮ್ಮ ಹೀರೋ ಸ್ಟೂಡೆಂಟ್ ಮತ್ತೆ ತಂಗಿ ಹುಡುಗಿಯನ್ನ ಅಲ್ಲಿ ಕಿಚನ್ ಅಲ್ಲಿ ಇರ್ತಾ ಇರುವ ಫ್ರೀಜ್ ರೂಮ್ ಒಳಗಡೆ ಹಾಕಿ ಲಾಕ್ ಮಾಡಿ ಇಟ್ಬಿಟ್ಟು ಹೋಗ್ಬಿಡ್ತಾರೆ ವಿಲ್ಲನ್ ಟೀಮ್. ಈ ಕಡೆ ನಮ್ಮ ಮಾಸ್ಟರ್ ಚೆಫ್ ಅವರ ಊರಿಗೆ ಹೋಗಿರ್ತಾರೆ ಅಲ್ವಾ, ಅಲ್ಲಿ ಅವರ ಊರಿನ ಜನರು ಮತ್ತೆ ಹೆಡ್ ಎಲ್ಲರನ್ನು ನೋಡಿ ಮಾತಾಡಿಬಿಟ್ಟು ಇವಾಗ ರಿಟರ್ನ್ ಇಲ್ಲಿಗೆ ಸಿಟಿಗೆ ಬಂದಿರ್ತಾರೆ. ಅವರನ್ನ ಪಿಕಪ್ ಮಾಡೋದಕ್ಕಾಗಿನೇ ಅಕ್ಕ ಹುಡುಗಿ ಹೋಗಿರ್ತಾಳೆ. ಸೊ ಇವಾಗ ಅವರನ್ನ ಕರ್ಕೊಂಡು ರೆಸ್ಟೋರೆಂಟ್ ಗೆ ಬರ್ತಿರ್ಬೇಕಾದ್ರೆ ಆವಾಗ ಅವರ ಹತ್ರ ಎಲ್ಲ ವಿಷಯವನ್ನು ಹೇಳ್ತಾಳೆ. ಈ ರೀತಿ ಕಾಂಪಿಟೇಷನ್ ಗೆ ಹೋಗಿದ್ದು, ಅದರಲ್ಲಿ ನಮ್ಮ ಹುಡುಗ ಸೂಪರ್ ಆಗಿ ಅಡುಗೆಯನ್ನ ಮಾಡಿ ನೆಕ್ಸ್ಟ್ ಲೆವೆಲ್ ಗೆ ಹೋಗಿರೋದು, ಹೇಗೆ ಅಡುಗೆ ಮಾಡಿದ್ರು, ಯಾವ ಡಿಶ್ ಅನ್ನು ಅಡುಗೆ ಮಾಡಿದ್ರು ಅಂತ ಎಲ್ಲವನ್ನು ಮಾತಾಡಿ ಹಾಗೆ ಬರ್ತಿರ್ಬೇಕಾದ್ರೆ ರೆಸ್ಟೋರೆಂಟ್ ಅಲ್ಲಿ ವಿಲನ್ ಟೀಮ್ ಅವರು ಇರ್ತಿದ್ದಾರೆ. ನಮ್ಮ ಮಾಸ್ಟರ್ ಚೆಫ್ ಅನ್ನ ನೋಡಿದ ತಕ್ಷಣ ಅವರನ್ನು ಅಟ್ಯಾಕ್ ಮಾಡೋಕೆ ಬರ್ತಾರೆ. ಆದ್ರೆ ನಮ್ಮ ಚೆಫ್ ಕುಂಫು ಅಲ್ಲೂ ಮಾಸ್ಟರ್ ಅಲ್ವಾ, ಸೊ ಹುಡುಗರು ಎಲ್ಲರನ್ನು ಹೊಡೆದು ಆರಿಸ್ತಿರ್ತಾರೆ. ಆದ್ರೆ ಆವಾಗ ವಿಲನ್ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ ನಮ್ಮ ಅಕ್ಕ ಹುಡುಗಿಯನ್ನ ಲಾಕ್ ಮಾಡಿ ಹಿಡ್ಕೊಂಡು ನಮ್ಮ ಮಾಸ್ಟರ್ ಚೆಫ್ ಯಾರನ್ನು ಹೊಡೆದೇ ಇರೋ ರೀತಿ ಸಿಚುವೇಶನ್ ಅನ್ನ ಕ್ರಿಯೇಟ್ ಮಾಡಿ ಬಿಡ್ತಾನೆ. ಆವಾಗ ಕೂಡ ನಮ್ಮ ಮಾಸ್ಟರ್ ಚೆಫ್ ಅವರನ್ನ ನೋಡಿ ಆ ವಿಲನ್ ಹುಡುಗ ಇಷ್ಟೊಂದು ತೊಂದರೆಯನ್ನ ಕೊಡ್ತಿರ್ಬೇಕಾದ್ರೂ ಕೂಡ ಅವನು ಅವರ ಅಣ್ಣನ ಮಗ ಅನ್ನೋದ್ರಿಂದ ಅವನಿಗೆ ತಿರುಗಿಸಿ ಒಂದು ಏಟನ್ನ ಕೂಡ ಹೊಡಿತಿಲ್ಲ ಅವರು. ಆದ್ರೆ ಆ ವಿಲನು ಇವರ ಮೇಲೆ ಅಷ್ಟೊಂದು ದ್ವೇಷವನ್ನ ತೋರಿಸ್ತಿರ್ತಾನೆ. ಮತ್ತೆ ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಆದ ಅಲ್ವಾ ಒಬ್ಬ ಚಿಕ್ಕ ಹುಡುಗ ಹೀರೋ ಸ್ಟೂಡೆಂಟ್, ಅವನು ಮತ್ತೆ ಅವನ ಲವರ್ ಅನ್ನ ಅಲ್ಲಿ ಕಿಚನ್ ಒಳಗಡೆ ಇರ್ತಾ ಇರುವ ಫ್ರೀಜರ್ ರೂಮ್ ಒಳಗಡೆ ಹಾಕಿ ಲಾಕ್ ಮಾಡಿ ಇಟ್ಟಿದ್ದೀನಿ. ಸ್ವಲ್ಪ ಹೊತ್ತಲ್ಲಿ ಅವರು ಹಾಗೆ ಫ್ರೀಸ್ ಆಗಿ ಸತ್ತೋಗ್ತಾರೆ. ಆದ್ರೆ ಅವ್ರಗಳನ್ನ ಕಾಪಾಡೋದಕ್ಕೆ ನನ್ನ ಹತ್ರ ಒಂದು ದಾರಿ ಇರ್ತಾ ಇದೆ, ಆ ರೂಮಿನ ಕೀ ನನ್ನ ಹತ್ರನೇ ಇರ್ತಾ ಇದೆ ಅಂತ ಹೇಳ್ಬಿಟ್ಟು ಆ ಕೀಯನ್ನು ತಗೊಂಡು ಒಂದು ಗ್ಲಾಸ್ ಬಾಕ್ಸ್ ಒಳಗಡೆ ಹಾಕ್ಬಿಡ್ತಾನೆ. ನಾರ್ಮಲ್ ಆದ ಗ್ಲಾಸ್ ಬಾಕ್ಸ್ ಅಂತ ನೋಡಿದ್ರೆ ಅದ್ರ ಒಳಗಡೆ ತುಂಬಾನೇ ಪಾಯ್ಸನಸ್ ಹಾವು ಒಂದು ಇರ್ತಾ ಇದೆ. ಕೀಯನ್ನು ತಗೊಳ್ಳೋದಕ್ಕೆ ಕೈಯನ್ನ ಬಿಟ್ರೆ ಅದು ಒಂದೇ ಕಚ್ಚು, ಅಷ್ಟೇ ಕತೆ ಮುಗಿಯುತ್ತೆ. ಸೊ ವಿಲನ್ ಟೀಮ್ ಕೀಯನ್ನ ಅದ್ರ ಒಳಗಡೆ ಹಾಕ್ಬಿಟ್ಟು ಅವರ ಪಾಡಿಗೆ ಎದ್ದು ಹೊರಟೋಗ್ಬಿಡ್ತಾರೆ. ಈ ಕಡೆ ಮಾಸ್ಟರ್ ಚೆಫಿಗೂ ನಮ್ಮ ಅಕ್ಕ ಹುಡುಗಿಗೂ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ತುಂಬಾನೇ ಕನ್ಫ್ಯೂಷನ್ ಆಗಿರ್ತಾರೆ. ಆವಾಗ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ಮಾಸ್ಟರ್ ಚೆಫಿಗೆ ಒಬ್ಬ ಹುಡುಗ ಅಸಿಸ್ಟೆಂಟ್ ಆಗಿ ಬಂದು ವಿಲನ್ ಕೆಲಸ ಮಾಡಿರ್ತಾನೆ ಅಲ್ವಾ, ನಮ್ಮ ಮಾಸ್ಟರ್ ಚೆಫಿಗೆ ದ್ರೋಹ ಮಾಡಿರ್ತಾನಲ್ಲ. ಏನೇ ಆ ಹುಡುಗ ವಿಲನ್ ಹತ್ರ ಕೆಲಸ ಮಾಡ್ತಿದ್ರು ಕೂಡ ಸ್ವಲ್ಪ ದಿನ ನಮ್ಮ ಮಾಸ್ಟರ್ ಚೆಫ್ ಹತ್ರನು ಕೆಲಸ ಮಾಡಿದ ಅಲ್ವಾ. ಸೊ ಆ ಕರ್ತವ್ಯದಲ್ಲಿ ಆ ಹುಡುಗ ಏನನ್ನ ಮಾಡ್ತಾನೆ ಅಂದ್ರೆ ಅವನ ಹತ್ರನೇ ಸ್ಟೋರ್ ರೂಮಿನ ಕೀ ಇರ್ತಾ ಇದೆ ಅನ್ಸುತ್ತೆ, ಅದನ್ನ ತಂದು ನಮ್ಮ ಮಾಸ್ಟರ್ ಚೆಫ್ ಕೈಗೆ ಕೊಟ್ಬಿಡ್ತಾನೆ. ವಿಲನ್ ಹತ್ರ ಇದ್ದಿದ್ದು ಫೇಕ್ ಆದ ಕೀ, ಇದೇನೆ ಒರಿಜಿನಲ್ ಕೀ ಅಂತ ಹೇಳಿ ಕೊಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ ಹುಡುಗ. ನಂತರ ಬೇಗ ಬೇಗ ಸ್ಟೋರ್ ರೂಮ್ ಅನ್ನು ಓಪನ್ ಮಾಡಿ ನಮ್ಮ ಹೀರೋ ಸ್ಟೂಡೆಂಟ್ ಮತ್ತೆ ತಂಗಿ ಹುಡುಗಿಯನ್ನ ಕಾಪಾಡ್ತಾರೆ ನಮ್ಮ ಮಾಸ್ಟರ್ ಚೆಫ್ ಮತ್ತೆ ಅಕ್ಕ ಹುಡುಗಿ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಆ ಫೈನಲ್ ರೌಂಡಿಗಾದ ಕಾಂಪಿಟೇಷನ್ ಶುರುವಾಗುತ್ತೆ. ಇದರಲ್ಲಿ ಯಾರು ವಿನ್ ಮಾಡ್ತಾರೋ ಅವರೇನೆ ಕಾಂಪಿಟೇಷನ್ ಗಾದ ಟೈಟಲ್ ವಿನ್ನರ್. ಸೊ ಇವಾಗ ಯಾರು ಗೆಲ್ಬಹುದು ಅಂತ ಎಲ್ಲರಿಗೂ ತುಂಬಾನೇ ಗಾಬರಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಆವಾಗ ಹ್ಯಾಂಕರ್ ಅಲ್ಲಿಗೆ ಬಂದು ಇವ್ರುಗಳಿಗೆ ಒಂದು ಟಾಸ್ಕ್ ಅನ್ನು ಕೊಡ್ತಾರೆ. ಅದು ಏನು ಅಂದ್ರೆ ಒಂದು ಸೂಪ್ ಅನ್ನ ನೀವು ಪ್ರಿಪೇರ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದನ್ನ ಕೇಳಿದ ಚೆಫ್ಸ್, ಏನು ಬರೀ ಸೂಪ್ ಅನ್ನ ನಾವು ಅಡುಗೆ ಮಾಡ್ಬೇಕಾ ಇವಾಗ? ಹೌದು, ನಾರ್ಮಲ್ ಆದ ಸೂಪ್ ಅನ್ನೇ ನೀವು ಪ್ರಿಪೇರ್ ಮಾಡಬೇಕು, ಆದ್ರೆ ಯಾವುದೇ ರೀತಿಯ ಮಸಾಲೆ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡದೆ ನೀವು ತಯಾರಿ ಮಾಡಬೇಕು. ಆದ್ರೆ ಸೂಪ್ ತುಂಬಾನೇ ಟೇಸ್ಟಿ ಆಗಿರ್ಬೇಕು. ಸೊ ಆ ರೀತಿ ಅಡುಗೆ ಮಾಡೋದ್ರಲ್ಲಿ ಯಾರ ಸೂಪ್ ತುಂಬಾನೇ ಸೂಪರ್ ಆಗಿ ಇರ್ತಾ ಇದೆಯೋ ಅವರೇನೆ ಈ ಕುಕಿಂಗ್ ಶೋವಿನ ಟೈಟಲ್ ವಿನ್ನರ್ ಅಂತ ಅನೌನ್ಸ್ಮೆಂಟ್ ಅನ್ನ ಮಾಡ್ತಾರೆ ಹ್ಯಾಂಕರ್. ಈ ಕಡೆ ಆಪೋಸಿಟ್ ಅಲ್ಲಿ ಇರ್ತಾ ಇರುವ ವಿಲನ್ ಟೀಮ್ ಅವರು ಬೇಗ ಬೇಗ ಅಡುಗೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ಇಲ್ಲಿ ನಮ್ಮ ಹೀರೋ ಸ್ಟೂಡೆಂಟ್ ಅನ್ನ ನೋಡಿದ್ರೆ ಅವನಿಗೆ ಏನನ್ನ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಹಾಗೆ ಫ್ರೀಸ್ ಆಗಿ ನಿಂತಿರ್ತಾನೆ. ಆವಾಗ್ಲೇ ಅವನ ತಲೆ ಒಳಗಡೆ ಒಂದು ವಿಷಯ ಸ್ಟ್ರೈಕ್ ಆಗುತ್ತೆ. ಒಂದು ಸೀನ್ ಅಲ್ಲಿ ನಮ್ಮ ಮಾಸ್ಟರ್ ಚೆಫ್ ರೆಸ್ಟೋರೆಂಟ್ ಗೆ ಬಂದಾಗ ಸ್ಟಾರ್ಟಿಂಗ್ ಸೀನ್ ಅಲ್ಲಿ ನಮ್ಮ ತಂಗಿ ಹುಡುಗಿ ಒಂದು ಸೂಪ್ ಅನ್ನ ಅರೇಂಜ್ ಮಾಡಿ ಕೊಟ್ಟಿರ್ತಾಳೆ ಅಲ್ವಾ ಅವರಿಗೆ. ಅದನ್ನ ಟೇಸ್ಟ್ ಮಾಡಿದ ನಮ್ಮ ಮಾಸ್ಟರ್ ಚೆಫ್ ಈ ಸೂಪ್ ಅಲ್ಲಿ ಇಷ್ಟಿಷ್ಟು ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿದೆ ಅಂತ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಅನ್ನ ಮಾಡಿರ್ತಾರೆ ಅಲ್ವಾ. ಅದು ಮಾತ್ರ ಇಲ್ಲ, ನಮ್ಮ ಹುಡುಗನಿಗೆ ಕುಕಿಂಗ್ ಕ್ಲಾಸ್ ಅನ್ನು ತಗೋಬೇಕಾದ್ರೆ ಅವನಿಗೂ ಆ ಸೂಪ್ ಅನ್ನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿರ್ತಾರೆ. ಸೊ ಇವಾಗ ಅದು ಫ್ಲಾಶ್ ಆಗಿದ್ದ ತಕ್ಷಣ ನಮ್ಮ ಹುಡುಗ ಒಂದು ಚಿಕನ್ ಅನ್ನು ತಗೊಂಡು ಬರೀ ಫ್ಲೆಶ್ ಅನ್ನ ಮಾತ್ರ ಕಟ್ ಮಾಡಿ ತಗೊಂಡು ಕೈಮಾ ಮಾಡೋದಕ್ಕೆ ಕಟ್ ಮಾಡ್ಕೊಳ್ಳೋ ರೀತಿ ತುಂಬಾನೇ ಕಟಿಂಗ್ಸ್ ಅನ್ನ ಹಾಕುತ್ತಾನೆ. ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ತಗೋತಾನೆ. ಅದೇ ಸಮಯದಲ್ಲಿ ಈ ಕಡೆ ವಿಲನ್ ಟೀಮ್ ಅವರನ್ನ ನೋಡಿದ್ರೆ ಅವರು ಏನೋ ಒಂದು ಕಿತಾಪತಿ ಕೆಲಸವನ್ನ ಮಾಡ್ತಿದ್ದಾರೆ ಅಂತ ಮಾತ್ರ ಗೊತ್ತಾಗ್ತಿದೆ. ಆಕ್ಚುಲಿ ಯಾವುದೇ ರೀತಿಯ ಮಸಾಲವನ್ನ ಯೂಸ್ ಮಾಡದೆ ಹಾಗೇನೆ ಸೂಪ್ ಅನ್ನ ಮಾಡಬೇಕು ಅಂತ ತಾನೇ ಕಾಂಪಿಟೇಷನ್. ಆದ್ರೆ ಇವ್ರುಗಳು ಯಾರಿಗೂ ಗೊತ್ತಿಲ್ಲದೆ ಒಳಗಡೆ ಮಸಾಲಾ ಪೌಡರ್ ನೆಲ್ಲ ತಂದಿರ್ತಾರೆ. ಸೊ ಆ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿ ಅವರುಗಳು ಅವರ ಸ್ಟೈಲ್ ಅಲ್ಲಿ ಒಂದು ಸೂಪ್ ಅನ್ನ ಅರೇಂಜ್ ಮಾಡ್ತಿರ್ತಾರೆ. ಸೊ ಈ ರೀತಿ ಇಲ್ಲಿ ಕುಕಿಂಗ್ ಕಾಂಪಿಟೇಷನ್ ನಡೀತಾ ಇರಬೇಕಾದ್ರೆ ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಮಾಸ್ಟರ್ ಚೆಫ್ ಅವರು ಆ ಡ್ರ್ಯಾಗನ್ ನೈಫ್ ಅನ್ನು ಹುಡುಕಿ ವಿಲನ್ ಅವನ ಮನೆಗೆ ಎಂಟ್ರಿ ಕೊಡ್ತಾರೆ. ಆವಾಗ ಅಲ್ಲಿಗೆ ಬಂದ ವಿಲನ್ ಅಣ್ಣನ ಮಗ, ಇದನ್ನ ತಾನೇ ನೀನು ಹುಡುಕಿ ಬಂದಿದೀಯಾ ಅಂತ ಆ ನೈಫ್ ಅನ್ನ ಬಿಸಾಕ್ಬೇಕಾದ್ರೆ ಅದರಿಂದ ಎಸ್ಕೇಪ್ ಆಗ್ತಾರೆ ಮಾಸ್ಟರ್. ಅದು ಒಂದು ಮರಕ್ಕೆ ಚುಚ್ಚಿ ಹಾಗೆ ನಿಲ್ಲುತ್ತೆ. ಇಲ್ಲಿಗೆ ಇವಾಗ ನೀನು ಬಂದಿರೋನು ಜೀವಂತವಾಗಿ ಇಲ್ಲಿಂದ ಹೊರಗಡೆ ಹೋಗೋಕೆ ಆಗುತ್ತೆ ಅನ್ಬೇಕಾದ್ರೆ ನೀನು ಆ ನೈಫ್ ಅನ್ನ ಹೊರಗಡೆ ತಗೊಂಡು ಹೋಗ್ಬಹುದು ಅಂತ ಹೇಳಿ ವಿಲನ್ ಅವನ
ಹುಡುಗರನ್ನ ನಮ್ಮ ಮಾಸ್ಟರ್ ಚೆಫ್ ಅನ್ನ ಅಟ್ಯಾಕ್ ಮಾಡೋದಕ್ಕೆ ಕಳಿಸ್ತಾನೆ. ಅವರುಗಳು ದೊಡ್ಡ ದೊಡ್ಡ ನೈಫ್ ಅನ್ನ ಯೂಸ್ ಮಾಡಿ, ಖಡ್ಗವನ್ನ ಯೂಸ್ ಮಾಡಿ ನಮ್ಮ ಮಾಸ್ಟರ್ ಅನ್ನ ಹೊಡೆಯೋದಕ್ಕೆ ಬರ್ತಾರೆ. ಆದ್ರೆ ಏನೇ ಇದ್ರು ನಮ್ಮ ಮಾಸ್ಟರ್ ಚೆಫ್ ಕುಂಫುದಲ್ಲೂ ಮಾಸ್ಟರ್ ಅಲ್ವಾ, ಅವ್ರುಗಳು ಏನೇ ವೆಪನ್ಸ್ ಅನ್ನ ಯೂಸ್ ಮಾಡಿ ಅಟ್ಯಾಕ್ ಮಾಡಿದ್ರು ಕೂಡ ನಮ್ಮ ಮಾಸ್ಟರ್ ಬರೀ ಕೈಯಲ್ಲಿ ಅವ್ರುಗಳಿಗೆ ಭೂತ ಬಿಡಿಸಿ ಆಕಾಶ ತೋರಿಸ್ತಿರ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಕಾಂಪಿಟೇಷನ್ ನಡೆಯುವ ಜಾಗದಲ್ಲಿ ನಮ್ಮ ಹೀರೋ ಸ್ಟೂಡೆಂಟ್ ಚಿಕನ್ ಅನ್ನ ಚಿಕ್ಕದಾಗಿ ಕಟ್ ಮಾಡಿ ತಗೊಂಡಲ್ವಾ, ಅದನ್ನ ಒಂದು ಕಪ್ ಆಫ್ ನೀರಿಗೆ ಹಾಕಿ ಮಿಕ್ಸ್ ಮಾಡ್ಕೊತಿರ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ವಿಲನ್ ಟೀಮ್ ಅವರ ಚೆಫ್ ಒಂದು ದೊಡ್ಡ ಪಾಟ್ ಇರ್ತಿದೆ, ಅದ್ರ ಒಳಗಡೆ ಚಿಕನ್ಸ್ ಅನ್ನೆಲ್ಲ ಹಾಕಿ ಸುತ್ತ ಬೆಂಕಿಯನ್ನು ಕಚ್ಚಿಸ್ತಾರೆ. ನಂತರ ಅವರುಗಳು ತಂದಿರುವ ಇಂಗ್ರೀಡಿಯೆಂಟ್ಸ್ ಎಲ್ಲವನ್ನು ಆ ಪಾಟ್ ಒಳಗಡೆ ಹಾಕಿ ಅಡುಗೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ನಮ್ಮ ಮಾಸ್ಟರ್ ಚೆಫ್ ವಿಲನ್ ಅವನ ಹುಡುಗರನ್ನ ಎಲ್ಲರನ್ನು ಹೊಡೆದು ಧ್ವಂಸ ಮಾಡಿದ ಮೇಲೆ ಕೊನೆಗೆ ಆ ವಿಲ್ಲನಿಗೂ ನಮ್ಮ ಮಾಸ್ಟರ್ ಚೆಫ್ಗೂ ಸೂಪರ್ ಆಗಿ ಫೈಟ್ ನಡೆಯುತ್ತೆ. ಆ ವಿಲ್ಲನು ಖಡ್ಗವನ್ನ ತಗೊಂಡು ನಮ್ಮ ಮಾಸ್ಟರ್ ನ ಹೊಡೆದು ಅವರನ್ನ ಅಟ್ಯಾಕ್ ಮಾಡೋದಕ್ಕಾಗಿ ನೋಡ್ತಿರ್ತಾನೆ. ಆದ್ರೆ ನಮ್ಮ ಮಾಸ್ಟರ್ ಅವನ ಹತ್ರದಿಂದ ತಪ್ಪಿಸ್ಕೊಂಡೇ ಇರ್ತಾರೆ. ಅವನಿಗೆ ಹೊಡಿಬಾರ್ದು ಅಂತ ನಮ್ಮ ಮಾಸ್ಟರ್ ಡಿಫೆಂಡ್ ಮಾಡ್ಕೊತಾನೆ ಇರ್ತಾರೆ. ಆದ್ರೆ ವಿಲ್ಲನ್ ತುಂಬಾನೇ ಓವರ್ ಆಗಿ ಮಾಡ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಅವನನ್ನು ಹೊಡೆದು ನಾಕ್ಔಟ್ ಮಾಡ್ತಾರೆ. ಅಷ್ಟೇ, ಅವನ ಕೈಯಲ್ಲಿ ಎದ್ದೇಳಕ್ಕೂ ಕೂಡ ಆಗ್ತಿರಲ್ಲ. ಆಮೇಲೆ ಏನು, ನಮ್ಮ ಮಾಸ್ಟರ್ ಅವರ ಡ್ರ್ಯಾಗನ್ ನೈಫ್ ಅನ್ನು ತಗೊಂಡು ಡೈರೆಕ್ಟ್ ಆಗಿ ಆ ಕಾಂಪಿಟೇಷನ್ ನಡೀತಿರುವ ಜಾಗಕ್ಕೆ ಬಂದು ಸೇರ್ತಾರೆ. ಈ ಕಡೆ ನಮ್ಮ ಹೀರೋ ಸ್ಟೂಡೆಂಟ್ ಆಲ್ರೆಡಿ ಚಿಕನ್ ಅನ್ನ ತಗೊಂಡಿದ್ದ ಅಲ್ವಾ, ಇವಾಗ ಕಾಲಿಫ್ಲವರ್ ಅನ್ನು ತಗೊಂಡು ಅದರ ಮಿಡಲ್ ಪಾರ್ಟಿಗೆ ಚೆನ್ನಾಗಿ ನೀಡಲಿಂದ ಚುಚ್ಬಿಟ್ಟು ಅದನ್ನ ಮಾತ್ರ ಬಾಯ್ಲ್ ಮಾಡಿ ಅದರ ನೀರನ್ನು ತಗೊಂಡು ಚಿಕನ್ ಗೆ ಮಿಕ್ಸ್ ಮಾಡ್ಕೊತಾನೆ. ಅದೇ ತರ ಈ ಕಡೆ ವಿಲನ್ ಟೀಮ್ ಅವರು ಅವರ ಕುಕಿಂಗ್ ಅನ್ನ ಮುಗಿಸಿ ಡೆಕೋರೇಷನ್ ಅನ್ನ ಕಂಪ್ಲೀಟ್ ಮಾಡ್ತಾರೆ. ಅದ ನಂತರ ಜಡ್ಜಸ್ ಹತ್ರ ತಗೊಂಡು ಹೋಗಿ ಇಡಬೇಕಾದ್ರೆ ಫಸ್ಟ್ ವಿಲನ್ ಟೀಮ್ ಅವರ ಸೂಪ್ ಅನ್ನ ತಗೊಂಡು ಟೇಸ್ಟ್ ಮಾಡಿ ನೋಡ್ತಾರೆ ಜಡ್ಜಸ್. ಅವರುಗಳು ಟೇಸ್ಟ್ ಮಾಡ್ಬೇಕಾದ್ರೇನೆ ಅವರ ಫೇಸ್ ರಿಯಾಕ್ಷನ್ ಅನ್ನ ನೋಡಿನೇ ನಮಗೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಆ ಸೂಪ್ ತುಂಬಾನೇ ಟೇಸ್ಟಿಯಾಗಿ ಇರ್ತಿದೆ ಅಂತ. ಇವಾಗ ವಿಲನ್ ಟೀಮ್ ಅವರು ಕುಕ್ ಮಾಡಿ ಕೊಟ್ಟಿರುವ ಸೂಪ್ ಏನೇ ಟಾಪ್ ನಾಚ್ ಆಗಿರ್ತಾ ಇದೆ. ಇವಾಗ ಇದನ್ನ ಬೀಟ್ ಮಾಡೋದಕ್ಕೆ ಬೇರೆ ಯಾರ ಕೈಯಲ್ಲೂ ಆಗಲ್ಲ ಅನ್ನೋ ರೀತಿ ಜಡ್ಜಸ್ ಕೂತಿರ್ತಾರೆ. ಆವಾಗ ನಮ್ಮ ಮಾಸ್ಟರ್ ಚೆಫ್ ಬೇಗ ಬೇಗ ಅಲ್ಲಿಗೆ ಬಂದು ಅವರ ಕೈಯಲ್ಲಿರುವ ಡ್ರ್ಯಾಗನ್ ನೈಫ್ ಅನ್ನ ನಮ್ಮ ಹೀರೋ ಸ್ಟೂಡೆಂಟ್ ಕೈಗೆ ಕೊಡ್ತಾರೆ. ಇದು ತುಂಬಾನೇ ಸ್ಪೆಷಲ್ ಆದ ನೈಫ್, ಇದರಲ್ಲಿ ಅಡುಗೆ ಮಾಡಿದ್ರೆ ಖಂಡಿತ ಎಲ್ಲ ಫುಡ್ ಟಾಪ್ ನಾಚ್ ಆಗಿರುತ್ತೆ, ಎಲ್ಲ ಫುಡ್ ಬೆಸ್ಟ್ ಆಗಿನೇ ಇರುತ್ತೆ, ನಿನ್ನ ನಂಬಿಕೆಯನ್ನ ಯಾವತ್ತೂ ನೀನು ಕಳ್ಕೋಬೇಡ ಅಂತ ಹೇಳಿ ಕೊಡ್ಬೇಕಾದ್ರೆ ನಮ್ಮ ಹೀರೋ ಸ್ಟೂಡೆಂಟ್ ಆ ನೈಫ್ ಅನ್ನ ತಗೊಂಡು ಬರೀ ಬಟರ್ ಸ್ಕ್ವೇರ್ ಶೇಪ್ ಅಲ್ಲಿ ಇರ್ತಾ ಇದೆ ಅದನ್ನ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ತಾನೆ ಆ ನೈಫ್ ಅನ್ನು ಯೂಸ್ ಮಾಡಿ. ನಂತರ ಅವನು ಜಡ್ಜಸ್ ಗೆ ಕೊಡೋದಕ್ಕಾಗಿ ರೆಡಿಯಾಗಿ ಮಡಗಿದ್ದಾನೆ ಅಲ್ವಾ ಸೂಪ್, ಅದ್ರ ಒಳಗಡೆ ಕಟ್ ಮಾಡಿದ್ದ ಆ ಬಟರ್ ಪೀಸ್ ಗಳನ್ನ ಹಾಕ್ತಾನೆ. ಇಲ್ಲಿ ಜಡ್ಜಸ್ ಎಲ್ಲರೂ ಅವರವರ ಒಳಗಡೆ ಮಾತಾಡ್ಕೊಂಡು ನಂತರ ಆ ವಿಲ್ಲನ್ ಟೀಮ್ ಅವರಿಗೆ ಮಾರ್ಕ್ಸ್ ಅನ್ನ ಕೊಡ್ಬೇಕಾದ್ರೆ ಆ ಗ್ಯಾಪ್ ಅಲ್ಲಿ ನಮ್ಮ ಹುಡುಗ ಹಾಕಿದ್ನಲ್ವಾ ಆ ಬಟರ್ ಪೀಸ್ ಸೂಪ್ ಒಳಗಡೆ, ಅದು ಹಾಗೆ ಆ ಸೂಪ್ ಒಳಗಡೆ ಮಿಕ್ಸ್ ಆಗಿ ಅದು ಒಂದ್ ರೀತಿಯ ಫ್ಲೇವರ್ ಟೇಸ್ಟ್ ಅನ್ನ ಕೊಡುತ್ತೆ. ಅದನ್ನ ಇವಾಗ ಜಡ್ಜಸ್ ಗೆ ನಮ್ಮ ಹುಡುಗ ಟೇಸ್ಟ್ ಮಾಡೋದಕ್ಕೆ ಕೊಡ್ಬೇಕಾದ್ರೆ ಅದನ್ನು ಕುಡಿದು ನೋಡಿದ್ದ ಜಡ್ಜಸ್ ಹಾಗೆ ಫ್ರೀಸ್ ಆಗಿ ಹೋಗ್ತಾರೆ. ಆ ಸೂಪಿನ ಟೇಸ್ಟ್ ಅಲ್ಲಿ ಮೈ ಮರೆತು ಹೋಗಿ ಹಾಗೆ ಫ್ರೀಸ್ ಆಗಿ ಕೂತ್ಕೊಬಿಡ್ತಾರೆ. ಅಷ್ಟು ಟೇಸ್ಟಿಯಾಗಿ ಇರ್ತಾ ಇದೆ. ಆಪೋಸಿಟ್ ಟೀಮ್ ಗಿಂತ ಇವಾಗ ನಮ್ಮ ಹೀರೋ ಸ್ಟೂಡೆಂಟ್ ಕುಕ್ ಮಾಡಿರುವ ಸೂಪ್ ಟಾಪ್ 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 ನಾಚ್ ಆಗಿರ್ತಾ ಇದೆ ಅನ್ನೋ ತರ ರಿಯಾಕ್ಷನ್ಸ್ ಅನ್ನ ಕೊಡ್ತಿರ್ತಾರೆ. ಅದನ್ನು ಕುಡಿಯೋದಕ್ಕೆ ಶುರು ಮಾಡಿದ ಮೇಲೆ ಆ ಜಡ್ಜಸ್ ಕಣ್ಣನ್ನ ಕ್ಲೋಸ್ ಮಾಡಿದವರು ಮತ್ತೆ ಕಣ್ ಬಿಟ್ಟೇ ಇಲ್ಲ, ಹಾಗೆ ಮೈ ಮರೆತು ಆ ಸೂಪ್ ಅನ್ನ ಟೇಸ್ಟ್ ಮಾಡಿ ರಚನೆ ಮಾಡಿ ರುಚಿ ಮಾಡ್ತಿರ್ತಾರೆ. ಅದನ್ನ ನೋಡಿದ ಈ ವಿಲ್ಲನ್ ಟೀಮ್ ಅಲ್ಲಿ ಇರ್ತಾ ಇರುವ ಹೆಡ್ ಚೆಫ್ ಏನನ್ನ ಮಾಡ್ತಾನೆ ಅಂದ್ರೆ ಅಂತದ್ದು ಏನು ಇರ್ತಾ ಇದೆ ಈ ಸೂಪ್ ಅಲ್ಲಿ ಅಂತ ಹೇಳಿ ಹಾಗೆ ಲೈಟ್ ಆಗಿ ಆ ಸೂಪ್ ಅನ್ನ ಟೇಸ್ಟ್ ಮಾಡಿ ನೋಡ್ತಾನೆ ಹುಡುಗ. ಅಷ್ಟೇ, ನಮ್ಮ ಹೀರೋ ಸ್ಟೂಡೆಂಟ್ ಅನ್ನು ನೋಡಿ, ದೇವ್ರೆ ಯಾರು ಗುರು ನೀನು ಮಾಡಿರುವ ಈ ಸೂಪಿಗೆ ಮುಂದೆ ನಾನು ಏನೂ ಇಲ್ಲ, ನಾನು ಅಡಿಗೆ ಮಾಡಿರೋದೇ ವೇಸ್ಟ್, ನಾನು ಒಪ್ಕೋತೀನಿ, ನಿನ್ನ ಹತ್ರ ನಾನು ಸೋತೋದೆ ಅಂತ ಹೇಳಿ ಅವನ ಕ್ಯಾಪ್ ಅನ್ನು ಕೂಡ ಬಿಚ್ಚಿಟ್ಬಿಟ್ಟು ಅಲ್ಲಿಂದ ಹೋಗ್ತಾನೆ. ಇದಕ್ಕೂ ವಿಲನ್ ಟೀಮ್ ಅವರು ರೂಲ್ಸ್ ಅನ್ನೆಲ್ಲ ಬ್ರೇಕ್ ಮಾಡಿ ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿ ಆ ಸೂಪ್ ಅನ್ನ ರೆಡಿ ಮಾಡಿರ್ತಾರೆ. ಆದ್ರಿಂದ ಆ ಸೂಪ್ ಚೆನ್ನಾಗಿರ್ತಿತ್ತು. ಆದ್ರೂ ನಮ್ಮ ಹೀರೋ ರೂಲ್ಸ್ ಅನ್ನ ಫಾಲೋ ಮಾಡಿ ಅದನ್ನ ಬ್ರೇಕ್ ಮಾಡದೆ ಯಾವುದೇ ರೀತಿಯ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡದೆ ಕುಕಿಂಗ್ ಅನ್ನ ಮಾಡಿರ್ತಾನೆ. ಅದು ಟಾಪ್ ನಾಚ್ ಆಗಿರ್ತಾ ಇದೆ. ಅದೇ ರೀತಿ ಜಡ್ಜಸ್ ಅವರ ರಿಯಾಕ್ಷನ್ ಅನ್ನು ನೋಡ್ಬೇಕಾದ್ರೇನೆ ಗೊತ್ತಾಗ್ತಿದೆ ನಮ್ಮ ಹೀರೋವನ್ನೇ ಅವರು ಖಂಡಿತ ವಿನ್ನರ್ ಆಗಿ ಅನೌನ್ಸ್ ಮಾಡ್ತಾರೆ ಅಂತ. ಅದೇ ತರ ಜಡ್ಜಸ್ ನಮ್ಮ ಹೀರೋನೇ ವಿನ್ ಮಾಡ್ದ ಅಂತ ಅನೌನ್ಸ್ಮೆಂಟ್ ಅನ್ನು ಕೊಡ್ಬೇಕಾದ್ರೆ ಇದನ್ನ ಕೇಳಿದ ನಮ್ಮ ಅಕ್ಕ ತಂಗಿಯರು ಎಲ್ಲರೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾರೆ. ಇದನ್ನ ಟಿವಿಯಲ್ಲಿ ನೋಡ್ತಾ ಇರುವ ವಿಲ್ಲನ್ಗೆ ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಆಗ್ತಿರುತ್ತೆ. ಅದೇ ಸಮಯದಲ್ಲಿ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್, ಇಷ್ಟು ದಿನ ಸತ್ತೋಗ್ಬಿಟ್ರು ಅಂತ ಅನ್ಕೊಂಡಿದ್ದ ನಮ್ಮ ಮಾಸ್ಟರ್ ಚೆಫ್ ಅವರ ಅಣ್ಣ ವಿಲ್ಲನ್ ಅವರ ತಂದೆ ಜೀವಂತವಾಗಿ ಆ ಕಾಂಪಿಟೇಷನ್ ನಡೀತಿರುವ ಜಾಗಕ್ಕೆ ಬರ್ತಾರೆ. ಸೊ ಅಣ್ಣನನ್ನ ನೋಡಿದ ತಕ್ಷಣ ನಮ್ಮ ಮಾಸ್ಟರ್ ಚೆಫ್ ಅವರಿಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅಣ್ಣ ತಮ್ಮಂದಿರು ಇಬ್ಬರು ಪ್ರೀತಿಯನ್ನ ತೋರಿಸ್ಕೊತಾರೆ. ನಂತರ ನಮ್ಮ ಹೀರೋ ಸ್ಟೂಡೆಂಟ್ ಮಾಡಿದ ಸೂಪ್ ಅನ್ನ ಅವರಿಗೆ ಕುಡಿಯೋದಕ್ಕೆ ಕೊಡ್ಬೇಕಾದ್ರೆ ಅದನ್ನು ಕುಡಿದು ನೋಡಿದ ಅಣ್ಣನವರು, ಇಡೀ ಊರಲ್ಲಿ ನಾನೇನೆ ಸೂಪರ್ ಆದ ಬೆಸ್ಟ್ ಚೆಫ್ ಆಗಿ ಇರ್ತಿದ್ದೀನಿ ಅಂತ ನಾನು ಅನ್ಕೊಂಡಿದ್ದೆ, ಆದ್ರೆ ನನಗಿಂತ ಬೆಸ್ಟ್ ಆದ ಚೆಫ್ ನೀನೇನೆ, ಯಾಕೆಂದ್ರೆ ನೀನು ಹೇಳ್ಕೊಟ್ಟ ನಿನ್ನ ಶಿಷ್ಯನೇ ಈ ಮಟ್ಟಿಗೆ ಅಡುಗೆಯನ್ನ ಮಾಡ್ತಾನೆ ಅಂದ್ರೆ ಇನ್ನ ನೀನು ಯಾವ ಮಟ್ಟಿಗೆ ಅಡುಗೆಯನ್ನ ಮಾಡಬೇಡ. ಸೊ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ, ನೀನು ನನ್ನನ್ನು ಓವರ್ಟೇಕ್ ಮಾಡ್ಬಿಟ್ಟಿದೀಯಾ, ನನಗಿಂತ ಒಂದು ಸೂಪರ್ ಆದ ಗುಡ್ ಚೆಫ್ ನೀನು. ಮತ್ತೆ ಈ ಅಣ್ಣ ತಮ್ಮಂದಿರು ಒಳಗಡೆ ಜಗಳ ಬಂದಿದ್ದಕ್ಕೆ ಕಾರಣ ಏನು? ಆ ಡ್ರ್ಯಾಗನ್ ನೈಫೇ ಅಲ್ವಾ? ಆದ್ರಿಂದ ಇವಾಗ ಅಣ್ಣ ತಮ್ಮಂದಿರು ಇಬ್ಬರು ಸೇರಿ ಆ ಡ್ರ್ಯಾಗನ್ ನೈಫ್ ಅನ್ನ ನಮ್ಮ ಹೀರೋ ಸ್ಟೂಡೆಂಟ್ ಕೈಗೆ ಕೊಡ್ತಾರೆ. ಸೊ ಇವು ಎಲ್ಲವನ್ನು ಟಿವಿಯಲ್ಲಿ ನೋಡಿ ತುಂಬಾನೇ ಹೊಟ್ಟೆ ಹುರ್ಕೊತಿರ್ತಾನೆ ವಿಲ್ಲನ್ ಹುಡುಗ. ಆದ್ರೆ ಚೆನ್ನಾಗಿ ಅಬ್ಸರ್ವ್ ಮಾಡಿ ನೋಡ್ಬೇಕಾದ್ರೇನೆ ಗೊತ್ತಾಗ್ಲಿಕ್ಕೆ ಬರುತ್ತೆ ಅವನ ತಂದೆ ಇನ್ನ ಸತ್ತಿಲ್ಲ, ಜೀವಂತವಾಗಿ ಇರ್ತಾ ಇದ್ದಾರೆ, ಆ ಪ್ರೋಗ್ರಾಮ್ಗೆ ಬಂದಿದ್ದಾರೆ ಅಂತ. ಅದ್ರಲ್ಲೂ ನಮ್ಮ ಚಿಕ್ಕಪ್ಪ ನಮ್ಮ ತಂದೆಗೆ ಮೋಸ ಮಾಡ್ಬಿಟ್ರು
ಬಿಟ್ರು, ಆದ್ರಿಂದಾನೇ ನನ್ನ ತಂದೆ ಊರನ್ನ ಬಿಟ್ಟು ಎಸ್ಕೇಪ್ ಆಗಿ ಹೋಗ್ಬಿಟ್ರು ಅಂತ ನಾನು ಅನ್ಕೊಂಡಿದ್ರೆ ಇವಾಗ ಅಣ್ಣ ತಮ್ಮಂದರು ಇಬ್ಬರು ಸೇರಿ ಒಟ್ಟಿಗೆ ಸೇರಿ ಖುಷಿಯಾಗಿರ್ತಾ ಇದಾರಲ್ಲ. ಹಾಗಾದ್ರೆ ನಾನೇ ತಪ್ಪು ತಿಳ್ಕೊಬಿಟ್ಟಿದ್ನ, ನಾವೇನೇ ತಪ್ಪನ್ನ ಮಾಡಿಬಿಟ್ವಾ ಅಂತ ತುಂಬಾನೇ ಬೇಜಾರಾಗಿ ಟಿವಿಯನ್ನ ನೋಡ್ತಿರ್ತಾನೆ ವಿಲ್ಲನ್. ಹಾಗೆ ಸೀನನ್ನ ಕಟ್ ಮಾಡಿದ್ರೆ ಈ ಕಡೆ ನಮ್ಮ ಮಾಸ್ಟರ್ ಚೆಫ್ ಅವರ ಲಗೇಜಸ್ ಎಲ್ಲವನ್ನು ಪ್ಯಾಕ್ ಮಾಡ್ಕೊಂಡು ನಾನು ಮತ್ತೆ ನನ್ನ ಸ್ವಂತ ಊರಿಗೆ ಹೋಗೋಣ ಅನ್ಕೊಂಡಿದೀನಿ ಅಂತ ಹೇಳ್ತಿರ್ತಾರೆ. ಆವಾಗ ನಮ್ಮ ಹೀರೋ ಸ್ಟೂಡೆಂಟ್ ಕೂಡ ನಾನು ಇನ್ನ ಕುಕಿಂಗ್ ಅಲ್ಲಿ ತುಂಬಾ ವಿಷಯಗಳನ್ನ ಕಲ್ತ್ಕೋಬೇಕಾಗಿದೆ, ಆದ್ರಿಂದ ನಾನು ಕೂಡ ಅವರ ಜೊತೆನೆ ಹೋಗ್ತೀನಿ. ಸೊ ಹೋಗಿದ್ದು ಬೇಗನೆ ಅವರ ಹತ್ರ ಇಂದ ಎಲ್ಲವನ್ನು ಕಲ್ತ್ಕೊಂಡು ಮತ್ತೆ ನಾನು ರಿಟರ್ನ್ ಬರ್ತೀನಿ ಅಂತ ಅವನ ಗರ್ಲ್ ಫ್ರೆಂಡ್ ತಂಗಿ ಹುಡುಗಿ ಹತ್ರ ಹೇಳ್ತಿರ್ತಾನೆ. ಸೊ ನಮ್ಮ ಹುಡುಗ ಮಾಸ್ಟರ್ ಜೊತೆ ಹೊರಡೋದಕ್ಕೂ ಮುಂಚೆ ಆ ತಂಗಿ ಹುಡುಗಿ ನಮ್ಮ ಹೀರೋಗಾಗಿ ಒಂದು ಸೂಪರ್ ಆದ ಸೂಪ್ ಅನ್ನ ರೆಡಿ ಮಾಡಿ ಕೊಡ್ತಾವಳೆ. ಆದ್ರೆ ಅವಳಿಗೆ ಅಡುಗೆನೆ ಬರಲ್ಲ ಅನ್ಸುತ್ತೆ, ಕೆಟ್ಟದಾಗಿ ಕುಕ್ ಮಾಡಿ ಕೊಟ್ಟಿರ್ತಾವಳೆ. ಅದನ್ನ ಟೇಸ್ಟ್ ಮಾಡಿದ ನಮ್ಮ ಹೀರೋ ಸ್ಟೂಡೆಂಟ್ ಗೆ ಅಯ್ಯೋ ಇದನ್ನ ಹೇಗಪ್ಪ ತಿನ್ನೋದು, ಇದನ್ನ ತಿಂದೆ ಬಿಟ್ರೆ ಲವ್ ಬ್ರೇಕ್ ಆಗ್ಬಿಡುತ್ತೆ, ಇದನ್ನ ತಿಂದ್ರೆ ನನ್ನ ನಾಲ್ಗೆ ಬ್ರೇಕ್ ಆಗೋಗುತ್ತೆ ಅಂತ ಹೇಗೋ ಕಷ್ಟಪಟ್ಟು ಕಣ್ಣನ್ನ ಮುಚ್ಕೊಂಡು ಒಂದೇ ಗಲ್ಪ್ ಆಗಿ ಆ ಸೂಪ್ ಅನ್ನ ಕುಡಿದು ಬಿಡ್ತಾನೆ. ಸೊ ನಮ್ಮ ಮಾಸ್ಟರ್ ಚೆಫ್ ರಿಟರ್ನ್ ಅವರ ಸ್ವಂತ ಊರಿಗೆ ಹೋಗ್ತಿದ್ದಾರೆ. ಅವರ ಹತ್ರ ಇನ್ನ ಕುಕಿಂಗ್ ಅನ್ನ ಕಲ್ತ್ಕೊಳ್ಳೋದಕ್ಕಾಗಿ ನಮ್ಮ ಹೀರೋ ಸ್ಟೂಡೆಂಟ್ ಅವರ ಜೊತೆನೆ ಹೋಗ್ತಾನೆ. ನಂತರ ನಮ್ಮ ಹೀರೋ ಸ್ಟೂಡೆಂಟ್ ಮತ್ತೆ ಈ ರೆಸ್ಟೋರೆಂಟ್ ಗೆ ಬಂದು ಚೆಫ್ ಆಗಿ ಕೆಲಸವನ್ನ ಮಾಡ್ತಾನೆ. ಅಟ್ ದಿ ಸೇಮ್ ಟೈಮ್ ತಂಗಿ ಹುಡುಗಿಯನ್ನು ಮದುವೆ ಆಗ್ತಾನೆ. ಅದೇ ಸಮಯದಲ್ಲಿ ಈ ಕಡೆ ನಮ್ಮ ಮಾಸ್ಟರ್ ಚೆಫ್ ಅವರು ರಿಟರ್ನ್ ಅವರ ಊರಿಗೆ ಬಂದ ಮೇಲೆ ಅವರಿಗೆ ಮತ್ತೆ ಸಿಗ್ಬೇಕಾಗಿದ್ದ ಮರ್ಯಾದೆ ಎಲ್ಲವೇ ಸಿಗುತ್ತೆ. ಸೊ ಈ ಕಡೆ ನಮ್ಮ ಹೀರೋ ಸ್ಟೂಡೆಂಟ್ ಮತ್ತೆ ನಮ್ಮ ತಂಗಿ ಹುಡುಗಿ ಇಬ್ಬರು ಸೇರಿ ರೊಮ್ಯಾನ್ಸ್ ಮಾಡಿ ಹಾಗೆ ಜಾಲಿಯಾಗಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಹೇಗಿತ್ತು ಮೂವಿ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಈ ರೀತಿಯ ಒಳ್ಳೆ ಮೂವೀಸ್ ಅನ್ನ ನಾನು ನಿಮಗೆ ತಂದು ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಸೊ ಬೇಗನೆ ಇನ್ನೊಂದು ಒಳ್ಳೆ ಮೂವಿಯ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.